ಇಲ್ಲಿ ಇಲ್ಲಿ ಏನು ಟಾಪ್ ಊರು ಬೆಳೆದಾರಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಐತಿ ಚೆನ್ನಾಗಿ ಗ್ರೋತ್ ಐತಿ. ಯಾಕಪ್ಪ ಇಲ್ಲಿ ಇಷ್ಟು ಹಿಂಗೈತಿ ಅಂತಂದ್ರೆ ಈ ಬೇವಿನ ಬೀಜ ಇಲ್ಲಿ ಕೆಳಗೆ ಬೀಳೋದ್ರಿಂದ ಇದ್ರೊಳಗೆ ಸಿಕ್ಕಾಪಟ್ಟಿ ಬೇವಿನ ಬೀಜದೊಳಗೆ ಸಾಕಷ್ಟು ಯೂರಿಯಾ ಐತಿ. ಅಮೇರಿಕಾದಾಗ ಕ್ಯಾಲಿಫೋರ್ನಿಯಾ ದೇಶದೊಳಗೆ ನಮ್ಮದೇ ಬ್ರ್ಯಾಂಡಿನ ಮ್ಯಾಗ ಹೆಸರು ನನ್ನ ಹೆಸರು ಮ್ಯಾಗ ಐಕಾನ್ ಮ್ಯಾಗ ಸೇಲ್ ಆಕತ್ರಿ. ಅಮೇರಿಕಾದವ್ರು ಬರೋಕ್ಕಿಂತ ಮುಂಚೆ ಹಿಂಗೆ ಬೆಳಿತೀರಿ ನೀವು? ಇದು ಸೇಮ್ ಇದೇ ಥರ ನಾನು ಯಾವತ್ತೂ ಇದನ್ನು ನಂದೊಂದು ಕಾನ್ಸೆಪ್ಟ್ ರೀ, ಯಾರೋ ಒಬ್ರು ಬಂದು ಹೊಗಳ್ತಾರ ಅಂತೇಳಿ ಕೃಷಿ ಮಾಡ್ತಾ ಇಲ್ಲ. ಗುಳಿಗಿಂತರಿ ಗುಳಿಗೆ ಯಾವ ಗುಳಿಗೆ ರೀ? ಏನು ಇದು ರೈನೋಸರ್ ಬಿಟ್ರಸ್ ಅಂತೇಳಿ ನೀವೇನು ಗೊಣ್ಣೆ ಅಂತಿರಲ್ರಿ, ಆ ಗೊಣ್ಣೆ ತಿಂದು ಎಲ್ಲ ಟನ್ ಗಟ್ಟಲೆ ಪ್ರೊಡಕ್ಷನ್ ಮಾಡ್ತಾರೆ. ಇಲ್ಲೇ ಐತಿ ಬರ್ರಿ ತೋರಿಸ್ತೀನಿ ನಿಮ್ಗೆ, ಇದೆಲ್ಲ ಅಲ್ಲಿ ಬಿದ್ದೈತಿ ಇಲ್ಲೇ ಇದೆಲ್ಲ ಬೇಸ ಕಾಲಾಗೆಲ್ಲ ಐತೆ ಸರ್. ಹೌದ್ರಿ, ಇದು ಪೂರ್ತಿ ಇದು ಅಲ್ಲಿದ್ದ ಹಿಡಿದು ಇಲ್ಲಿ ಮಟ್ಟ ಐತ್ರಿ. ಇಲ್ಲಿ ಒಂದಿಷ್ಟು ಜಾಸ್ತಿ ಐತಿ, ತೋರಿಸ್ತೀನಿ ನಿಮ್ಗೆ. ಹೌದ್ರಿ ಕಾಣಿಸ್ರಿ, ತೋರಿಸ್ತೀನಿ. ಯಾವ ಫ್ಯಾಕ್ಟ್ರಿ ಮಾಡಕತ್ತಿ ಹೇಳ್ರಿ ಸರ್ ಈ ತರ ಗುಳಿಗಿ ನೋಡ್ರಿ. ಇದು ಟನ್ ಗಟ್ಲೆ ಐತ್ರಿ, ಇದು ಕೆಜಿ ಗಟ್ಲೆ ನಾನು ಹೇಳ್ತಾ ಇರೋದು ನಿಮ್ಗೆ. ಇದು ಟನ್ ಗಟ್ಲೆ ರೈನೋಸರ್ ಬಿಟ್ರಸ್ ಅಂತ ಹೇಳ್ತೀವಲ್ಲ, ಇದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ ನೋಡ್ರಿ. ಅಲ್ಲಿ ಮಾರ್ಚ್ 5 ತಿಂದಿದ್ರಾಗ ಆರ್ಗ್ಯಾನಿಕ್ ಕಾರ್ಬನ್ 22.11 ಇತ್ತು. ಇದನ್ನ ಚೆಕ್ ಮಾಡಿಸಿದ್ರ ಆರ್ಗ್ಯಾನಿಕ್ ಕಾರ್ಬನ್ 33.11 ಐತ್ರಿ ನೋಡ್ರಿ. ಅದಕ್ಕೆ ನಾ ಏನ್ ಹೇಳ್ತೀನಿ ಅಂತಂದ್ರ ಇದು ಸಗಣಿ ಅನ್ನೋದು ಒಂದು ಫುಡ್. ಈಗ ನಾವು ನೀವು ಕೂಡಿ ಊಟ ಮಾಡಿದ್ವಿ, ನಮ್ಮ ದೇಹದ ಶಕ್ತಿನೇ ಬೇರೆ, ನಿಮ್ಮ ದೇಹದ ಶಕ್ತಿ ಬೇರೆ, ನಿಮ್ಮ ಕಲೆನೇ ಬೇರೆ, ನಮ್ಮ ಕಲೆನೇ ಬೇರೆ. ಹಂಗ್ರಿ ಬೇರೆ ಬೇರೆ ಹುಳುಗಳು ತಿನ್ನೋದ್ರಿಂದ ಬೇರೆ ಬೇರೆ ಪೋಷಕಾಂಶಗಳು ಇನ್ಕ್ರೀಸ್ ಆಕ್ಕವು, ಹೆಚ್ಚು ಆಕ್ಕವು, ಕಡಿಮೆನೂ ಆಕ್ಕವು. ನಾವೇನ್ ತಿಳ್ಕೊಂಡಿವಿ ಬರೀ ಎರೆಹುಳದ ಬಗ್ಗೆ ತಿಳ್ಕೊಂಡಿವಿ. ನಮ್ಮ ಭೂಮಿ ಒಳಗೆ ಇನ್ನ ಎಂತೆಂಥ ಸೂಕ್ಷ್ಮಾಣುಜೀಗಳು ಇದು ಸಗಣಿ ವೈಟ್ ಆಕತ್ರಿ. ನಿಮ್ಗೆ ಬೇಕಾದ್ರೆ ಮುಂದೆ ತೋರಿಸಿ ಬೆಳಗುನ ಆಕತ್ರಿ ಆ ಥರ. ಇಲ್ಲಿ ಭಾಳ ಐತಿ ನೋಡ್ರಿ. ಹೌದ್ರಿ, ಇಲ್ಲಿ ಬರ್ರಿ ಕಪಟೆ ಸರ್. ಹೋಗ್ರಿ ತೋರ್ಸಂತ. ಹೌದನ್ರಿ, ಇದೆಲ್ಲ ಪೂರ್ತಿ ಅದ ರೀ, ನಾವು ಏನು ಮಾಡಿಲ್ರಿ. ಜಸ್ಟ್ ಇನ್ನು ನಿಮ್ಗೆ ವೈಟ್ ಆಕತ್ರಿ ಅಂತ ಹೋಗಿದ್ನಲ್ರಿ ನಿಮ್ಮ ಸಗಣಿ. ಬರ್ರಿ ಬೆಸ್ಟ್ ಐತಿ ನೋಡ್ರಿ. ಅದು ಒಂದು ಹುಳ ಬರೋದ್ರಿಂದ ರೀ ಇವೆಲ್ಲ ರಿಸರ್ಚ್ ಇನ್ನೂ ಸಂಶೋಧನೆ ಆಗ್ಬೇಕೈತ್ರಿ. ಇವು ನಮ್ಗೆ ಮಾಡಕ್ಕಾಗಿಲ್ಲ. ಈ ತರ ಟನ್ ಗಟ್ಲೆ ಬೆಳಗಾಕತ್ರಿ. ಇದು ಒಂದು ಫಂಗ, ಇದು ಒಂದು ಹುಳ ರೀ. ಇದು ಬಂದು ಅದಕ್ಕೆ ಅಟ್ಯಾಕ್ ಆಗೋದ್ರಿಂದ ಇದ್ರದ್ದು ಬದಲಾವಣೆ ಆಕತಿ. ಸಿಪಿ ಚಂದ್ರ ಸಾಹೇಬ್ರು ಹೇಳ್ಯಾರ, ಬಟ್ ನಾ ಇದನ್ನು ಚೆಕ್ ಮಾಡ್ಸಿಲ್ಲ. ಇದನ್ನ ಮಾಡ್ರಿ ಹಿಂಗ್ರಿ ಬೇರೆ ಬೇರೆ. ಇದು ಒಂದು ವಿಷಯ ರೀ, ಇದು ಸಗಣಿ ರೀ ಕೊಳತ್ ವಾಸನೆ ಹೋಗಿ ಒಳ್ಳೆ ವಾಸನೆ ಬಂತಂದ್ರ ನಮ್ಮಲ್ಲಿ ಅದ್ರಾಗ ಬರುವ ಒಳ್ಳೆ ಸೂಕ್ಷ್ಮಾಣು ಜೀವಿಗಳು. ಇದು ಕೊಳತ್ ವಾಸನೆ ಇದ್ದಾಗ ಕೆಟ್ಟ ಸೂಕ್ಷ್ಮಾಣು. ಇಷ್ಟೇ ನಾವು ತಿಳ್ಕೊಬೇಕ್ರಿ. ಈಗ ನೋಡ್ರಿ, ಇದು ನಿಮ್ಗೆ ಏನ್ ಅನಿಸ್ತೈತ್ರಿ? ಸಗಣಿ ಅನಿಸ್ತೈತೆ ನಿಮ್ಗೆ? ಮಣ್ಣು ನೋಡ್ರಿ, ಇದು ಪೂರ್ತಿ ಸಗಣಿ ರೀ, ಪೂರ್ತಿ. ಇದ್ರ ಬಿಡು ಪ್ಲಾಸ್ಟಿಕ್ ಐತಿ. ಬರ್ರಿ ಹೌದ್ರಿ, ಪ್ಲಾಸ್ಟಿಕ್ ಐತಿಲ್ರಿ. ನಿಮ್ಗೆ ಏನ್ ಅನಿಸ್ತೈತ್ರಿ? ಹೌದ್ರಿ, ಮಣ್ಣಿನ ಹಿಂಡಿ. ಇದು ಅದಕ್ಕೆ ನನಗೇನ್ ಗೊತ್ತಾಗಿದೆ, ನಮ್ಮ ಪೂರ್ವಿಕರು ಮಾಡ್ತಿದ್ದು ಸಗಣಿ ಮಣ್ಣಾಗಿ ಕನ್ವರ್ಟ್ ಆಕಿತ್ತು. ಅಷ್ಟು ಮಣ್ಣು ಪ್ರತಿಯೊಬ್ರು ಯಾರೋ ಇವತ್ತಾದ್ರೂ ಯಾರು ಹೊಲಕ್ಕೆ ಸಗಣಿ ಹೇಳ್ತಾರ ಅಂದ್ರೆ ಅದು ಮಣ್ಣಾಗಿ ಕನ್ವರ್ಟ್ ಆಕತ್ತೆ ಅಂತ. ಅದು ಡಿಪಾಸಿಟ್, ಬ್ಯಾಂಕ್ನ ಡಿಪಾಸಿಟ್ ಇದ್ದಾಗ. ಸರ್ ಈಗ ತಾವು ಒಂದು ನೀರಿಲ್ಲ ಕೃಷಿ ಮಾಡಿದ್ರೆ ಕೃಷಿಯಲ್ಲಿ ಅದ್ಭುತ, ಅದು ಅದ್ಭುತ. ಸಗಣಿ ಒಳಗೆ ದೊಡ್ಡ ಅದ್ಭುತ ಸರ್. ಇಲ್ಲಿ ನೋಡ್ರಿ ಪ್ಯಾಲ್ ಗಿಡ ನೋಡ್ರಿ. ನಾವು ಯಾಕೋ ನೀವು ಇಲ್ಲೇ ನೋಡ್ರಿ, ಅಲ್ಲೇ ನೀವು ಅಲ್ಲಿ ಕಾಯಿ ಬಿದ್ದೋಳು ಕಾಯಿ ಹಿಡ್ಕೊಂಡು ಸರ್. ಒಂದು ಪೇಲೆ ಗಿಡಗಳು ಯಾವುದಕ್ಕೂ ನೀರಲ್ಲ, ಎಷ್ಟು ಚೆನ್ನಾಗಿ ಬಂದ್ರಿ, ಎಷ್ಟು ಹೆಲ್ದಿ ಬಂದವು. ತಾವು ಸಗಣಿ ಐತಿಲ್ಲ, ಮಣ್ಣು ಹಿಂಡಿ ತರ ಕಾಣಿಸ್ತಾ ಐತಿ. ಇದು ಒಟ್ಟೆ ಟೋಟಲ್ ರೀ. ತಿಕ್ ತೋರ್ಸಂತಾರೆ ನಿಮ್ಗೆ. ಹೌದ್ರಿ, ಇದು ನಿಮ್ ಸಗಣಿ ರೀ, ಘಮ್ ಅಂತೈತ್ರಿ. ಇದನ್ನ 1000 ವರ್ಷ ಇತ್ತು ಎಕ್ಸ್ಪೈರ್ ಇದೆ. 1000 ವರ್ಷ ಇತ್ತು. ಹಿಂಗರಿ ನಿಸರ್ಗ ನಮಗೆ ಸಿಗೋದೆಲ್ಲ ಸಗಣಿ. ಸಗಣಿ ಇದೆ. ಈ ನಿಸರ್ಗ ಎಲ್ಲ ಅದಕ್ಕೆ ನಮ್ಮ ಪೂರ್ವಿಕರು, ನಾ ಏನಂತೀನಿ ರೀ, ನಾ ಏನು ಸುಮ್ಮ ಇದನ್ನ ನನಗೆ ನಮ್ಮ ಪೂರ್ವಿಕರ ಕೃಷಿ ಭಾಳ ಸತ್ತಿತ್ತು ರೀ. ಒಂದ ಮಾತು ಹೇಳ್ಬೇಕಂದ್ರೆ, ನಾವು ರೈತರು ಹೆಂಗೆ ಆಗ್ಬೇಕಂತಂದ್ರೆ ನಮ್ಮ ಅಜ್ಜಿ ಏನು ಮಾಡಿದ್ದ ಅವ್ನು ಸ್ವಲ್ಪ ತಿಳ್ಕೊಂಡು ನಮ್ಮ ಅಜ್ಜನಂಗೆ ನಾವು ಫಾಲೋಅಪ್ ಮಾಡ್ಕೊಂಡು ಹೋದ್ರೆ ನಮ್ಮ ಕೃಷಿ 100% ಬದಲಾವಣೆ ಆಕತಿ. ಮತ್ತು ಮುಖ್ಯ ನಮ್ಮ ಗಂಡಗೆ ಹೆಂಡತಿ ಹೆಂಗೆ ಸಂಬಂಧ, ಭೂಮಿಗೆ ಹಸುವಿಗೆ ಅಷ್ಟು ಸಂಬಂಧ ಐತಿ. ಹಸು ಬೇಕ್ರಿ ಕೃಷಿಗೆ. ಹಸು ಇದ್ರೆ ನಮ್ಮ ಬದುಕು ಹಸನಾಕತಿ, ಇಲ್ಲಾಂದ್ರೆ ಬದುಕು ಹಸನಾಗಲ್ಲ. ನಮ್ಮ ಭೂಮಿ ಬದುಕನ್ನು ಹಸನಾಕತಿ, ನಮ್ಮ ಮನ್ಯಾಗ ನಮ್ಮ ಹೊಟ್ಟಿ ಬದುಕು ಹಾಲು ತುಪ್ಪ ಮೊಸರು ಅದ್ರ ಬದುಕನ್ನು ಹಸನಾಕತಿ. ಸರ್ ತಮಗೆ ಇನ್ನೂ ಕೇಳಬೇಕು ಭಾಳ ಸರ್. ತಮ್ಮಲ್ಲಿರೋ ಜ್ಞಾನ ಒಂದು ಶುದ್ಧ ಅಲ್ಲ ಸರ್. ಇದೇನೋ ಒಂದು ವಾರ ಕುಂತ್ರು ಮುಗಿಯುವಂತ ಕತ್ತಿ ಅಲ್ಲ. ಬನ್ನಿ ಸರ್, ಮಾತು ಮುಂದೆ ಏನೋ ಹೂ ಕಟ್ಟಂಗಿಲ್ಲ, ಬೀಜ ಮಾಡಂಗಿಲ್ಲ. ಇದು ಹಿಂಗಾರಿಗೆ ಒಳ್ಳೆ ಚೆನ್ನಾಗಿ ಮಾಡ್ತೀರಿ. ಇದನ್ರಿ ನಾವು ಗ್ರೀನ್ ಮ್ಯಾನ್ಯೂರ್ ಅಂತ ಹೇಳಕತ್ತೀವಿ. ಆ ಗ್ರೀನ್ ಮ್ಯಾನ್ಯೂವರಿಗೂ ಇದನ್ನ ಬಳಸಿದ್ರೆ ಭಾಳ ಚೆನ್ನಾಗಿ ಕೆಲಸ ಮಾಡ್ತೀವಿ. ಅಂದ್ರೆ ಈ ನಾವು ಇದನ್ನ ಸಣ್ಣ ಅದನ್ನೆಲ್ಲ ಬಿತ್ತಿ ಮಗ್ ಹೊಡಿ ಅಂತೀವಲ್ಲ, ಹಂಗ ನಮ್ಮಲ್ಲಿ ಇರುವಂತ ಕಾಳುಗಳನ್ನ ಇಂಥವು ಮಲ್ನಾಡ್ ಮಡಿಕಿ ಮತ್ತು ಹೆಸರು, ಉದ್ದ, ಅಲಸಂದಿ, ಕೆಲವೊಂದಿಷ್ಟು ಮಿಲೆಟ್ಸ್, ಇಂಥ ಒಂದು 10-12 ಥರದ ಕಾಳು ತೊಗೊಂಡು ನೋಡಿ ಎಷ್ಟು ಕ್ರಾಪ್ ರೆಸಿಡಿ ಬರ್ತೈತ್ರಿ ಅದು. ಇದು ಎಲ್ಲ ನೋಡಿ ಎಷ್ಟು ಹಚ್ಚ ಹಸಿರು ಐತಿ. ಮತ್ತು ನೀರಿಲ್ಲ, ಈಗ ನೀರಿಲ್ಲ. ಇಲ್ಲಿ ಕರಿಬೇಗಡ ನೋಡಿ, ಅಲ್ಲಿ ಕಾಣತೈತಿ ನಿಮ್ಗೆ. ಆಯ್ತು ಸರ್. ಎಷ್ಟು ಚೆನ್ನಾಗೈತ್ರಿ.
ತಮ್ಮ ಯಾವ್ದಕ್ಕೂ ನೀರ್ಲ ಎಷ್ಟು ಚೆನ್ನಾಗಿ ಎಷ್ಟು ಮಸ್ತ್ ಸರ್ ಯಾವ್ದು ಇಲ್ಲ ಸರ್ ಮಕ್ಕದಾಗ ಎಷ್ಟು ಕಳಾಯ್ತು ಸರ್ ಮತ್ತೆ ಈಗ ಅದ್ರ ಪ್ಯಾರ್ಲೆಲ್ಯಾಗ ಚಿಗಾಕತ್ತೆ ನೋಡ್ರಿ ಅವು ಎಲಿ ಎಷ್ಟು ಹೆಲ್ದಿ ಅದ ನೋಡ್ರಿ ನೀವು ಒಂದು ಕ್ಷಣ ನೋಡ್ರಿ ಅವು ಅದಕ್ಕೆ ರೀ ನಾವು ಭಾಳ ಇಂಪಾರ್ಟೆಂಟ್ ಇದಕ್ಕೆ ಕೊಡ್ಬೇಕಂತ ಒತ್ತು ಕೊಡ್ಬೇಕಂತಂದ್ರೆ ನಾವು ಸಗಣಿಯನ್ನ ಭೂಮಿ ಒಳಗೆ ಸೇರಿಸೋದ್ರಿಂದ ಮತ್ತು ಅಷ್ಟಲ್ದ ನಮ್ಮ ಕ್ರಾಪ್ ರೆಸಿಡ್ಯೂ ಭಾಳ ತರಗೆಲೆಗಳು ಅವನ್ನ ನಮ್ಮ ಭೂಮಿ ಒಳಗೆ ಸೇರಿಸೋದ್ರಿಂದ ಭಾಳ ಚೆನ್ನಾಗಿ ಕೆಲಸ ಮಾಡುತ್ತೆ ಅದು ನಮ್ಗೆ ಮ್ಯಾಲ್ನೋಟಕ್ಕೆ ಬರೀ ಎಲಿ ಐತಿ ಅನ್ಸ್ಬೋದು ಬಟ್ ಕನ್ವರ್ಟ್ ಆಗಿ ಅದು ಆಹಾರ ಆಕೈತಿ ಫುಡ್ ಆಕತ್ರಿ ಮತ್ತೆ ಇನ್ನೊಂದು ರೈತರ ತಲೆ ಸರ್ ಮದುವೆ ಮೇಲೆ ಗಿಡಗಳು ಬೆಳೆ ಬೆಳೆಯಂಗಿಲ್ಲ ಇಲ್ಲಿ ನೋಡ್ರಿ ನೀವು ಒಂದೇ ಗಿಡ ಎರಡು ಗಿಡ ಯಾವ ಗಿಡಕ್ಕೆ ಬೆಳೆಯಂಗಿಲ್ಲ ಅಂತಂದ್ರೆ ಇದಕ್ಕೆ ಜಾಲಿ ಗಿಡಕ್ಕೆ ಬೆಳೆಯಂಗಿಲ್ಲ ತೆಂಗಿನ ಗಿಡ ಆಗಲಿ ತೆಂಗಿನ ಗಿಡ ಜಾಲಿ ಗಿಡ ಬೆಳೆಯಂಗಿಲ್ಲ ಇನ್ನು ಉಳ್ಕೋದ ಗಿಡಕ್ಕೆ ಆಲ್ಮೋಸ್ಟ್ ಆಲ್ ನಾನು ಎಲ್ಲ ಗಿಡ ನೀವು ಬೇವಿನ ಗಿಡದ ಒಂದು ದೊಡ್ಡ ಹಿಸ್ಟ್ರಿ ಐತಿ ನಿಮ್ಗೆ ಹೇಳ್ತೀನಿ ನಿಮ್ಗೆ ಬೇವಿನ ಗಿಡದ ಭಾಳ ಚೆನ್ನಾಗಿ ಬೇವಿನ ಗಿಡ ನಾನು 25 ಬೇವಿನ ಗಿಡ ಅದ್ರ ಬಗ್ಗೆ ಆ ಗಿಡ ಬುಡಕ್ಕೆ ಹೋಗಿ ಹೇಳ್ತೀನಿ ಬರ್ರಿ ಸರಿ ತಾವು ಸಾಕಷ್ಟು ಇಲ್ಲಿ ಕಳೆನೂ ಐತಿ ಶೇಂಗಾ ಈ ಕಳೆ ಬಗ್ಗೆ ಒಂದಿಷ್ಟು ಹೇಳ್ತೇನೆ ರೀ ನಮ್ಮ ಕಡೆ ಕಳೆ ಎಲ್ಲ ಕಣಾಶ ಕೊಡ್ತಾರ್ರಿ ಇರ್ಲಿ ಅವ್ರು ಹೊಡಿ ನೋಡ್ರಿ ಇದು ಮೆಂತೆ ಕಳೆ ಅಂತಾರ್ರಿ ಇದು ನೋಡ್ರಿ ಎಷ್ಟು ಬರೀ ಜಸ್ಟ್ ನಾವು ಮುಂಗಾರಿ ಸಿಂಗಾರದಾಗ ಹಾಕಿವಿದನ ಈಗ ಬೀಜ ಕಟ್ಟೈತ್ರಿ ಇನ್ನು ಬೀಜ ಪೂರ್ತಿ ಹೊರಗೆ ಬರ್ಬೇಕಂತಂದ್ರ ಇನ್ನೂ ಒಂದು ತಿಂಗಳು ಬೇಕ್ರಿ ಇಷ್ಟು ಕ್ರಾಪ್ ರೆಸಿಡ್ಯೂ ಐತಿ ಇದು ಹಸುಗಳಿಗೆ ಒಳ್ಳೆ ಫುಡ್ ರೀ ಚೆನ್ನಾಗಿರುತ್ತೆ ರೀ ಇದನ್ನ ನಮ್ಮ ಕಡೆ ಏನಂತಾರಂತಂದ್ರ ಮೆಂತೆ ಕಸ ಅಂತಾರ್ರಿ ಬೇರೆ ಬೇರೆ ಕಡೆ ಅಂತಾರೆ ಗುಲ್ಬರ್ಗದ ಸೈಡ್ ಇದನ್ನೆಲ್ಲ ರೀ ಇದ್ರ ಬೀಜ ಕಾಳದವ್ರಿ ಇವು ಕಾಳು ತೋರಿಸ್ತೀನಿ ನಿಮ್ಗೆ ಇವನ್ ಕಾಳು ರೀ ಅವ್ರು ಏನ್ ಮಾಡ್ಕೊಂಡು ತಿಂದಾರ ಅಂತಂದ್ರ ಬರಗಾಲ ಬಿದ್ದಾಗ ಅಂಬಲಿ ಮಾಡ್ಕೊಂಡು ಇದನ್ನ ಮಾಡ್ಕೊಂಡು ತಿಂದಾರ ಇವ್ರು ಈ ತರ ಬೀಜ ಇರ್ತಾರೆ ಇದ್ರೊಳಗೆ ಕಾಳು ಸಣ್ಣ ಸಣ್ಣ ಕಾಳು ಇರುತ್ತೆ ಇದನ್ನು ಒಣಗ್ಬೇಕ್ರಿ ಅಂದ ಕಾಣುತ್ತೆ ಇದ್ರ ಇನ್ನೊಂದು ಇಂಪಾರ್ಟೆಂಟ್ ಇರುತ್ತೆ ನಿಮ್ಗೆ ತೋರಿಸ್ತಾರ್ರಿ ಇನ್ನು ಹರಿದು ಹೋಗೈತ್ರಿ ಇಲ್ಲ ಐತಿ ನೋಡ್ರಿ ಇದಿಷ್ಟು ನೈಟ್ರೋಜನ್ ರೀ ಇಲ್ಲಿ ಏನೈತಲ್ರಿ ಇದು ಪೂರ್ತಿ ಇದನ್ನ ನೀವು ಇದನ್ನ ಒಡೆದ್ರೆ ರಕ್ತ ಟೈಪ್ ಬರ್ತ್ರಿ ಹಿಂಗ್ರಿ ಈ ಕಳೆ ನಾವು ಈಗ ಕತ್ತರಿಸ್ತೇವ್ರಿ ಈಗ ನೋಡ್ರಿ ಒಂದು ಮುಟ್ಟಿಗೆ ಐತಿ ಇದೆಲ್ಲ ಬೇರ್ನಾಗ ಹರಿದು ಬಂದೈತ್ರಿ ಅಷ್ಟು ಬೇರ್ನಾಗ ಇರುತ್ತೆ ನಾನು ತೋರಿಸ್ತೀನಿ ನಿಮ್ಗೆ ಇದೆಲ್ಲ ಸಾರ್ವಜನಿಕ ವಾತಾವರಣ ಇರುವಂಥ ಸಾರ್ವಜನಿಕವನ್ನ ಸ್ಥಿರೀಕರಿಸಿ ನಮ್ಗೆ ಕೊಡುತ್ರಿ ಅದನ್ನ ತೋರಿಸ್ತೀನಿ ನಿಮ್ಗೆ ರಕ್ತ ಟೈಪ್ ಬರ್ತಿದೆ ಹೌದ್ರಿ ಕೆಂಪೈತ್ರಿ ನಿಸರ್ಗ ಇಷ್ಟೆಲ್ಲ ಕೊಟ್ಟೈತ್ರಿ ಕಾಣಿಸ್ತೈತ್ರಿ ಹೌದ್ರಿ ಇದು ರೀ ನೋಡ್ರಿ ಇದು ನಾವು ಇಲ್ಲಿ ನಾಳೆ ಸಿಂಗ ಹರ್ಗೋಬೇಕಾದ್ರೆ ಇದನ್ನ ಹರಗ್ತೇವ್ರಿ ಇಷ್ಟು ಕ್ರಾಪ್ ರೆಸಿಡ್ಯೂ ನಮ್ಮ ಭೂಮಿ ಹೋಗ್ತೈತಿ ಇಷ್ಟಲ್ದ ಇದು ಸಾರ್ವಜನಿಕ ಸಿಗ್ತೈತ್ರಿ ಇದು ನಿಸರ್ಗ ಇಷ್ಟೆಲ್ಲ ಕೊಟ್ಟೈತಿ ನಮ್ಗೆ ಇದ್ರ ಬೇರೆ ನೋಡ್ರಿ ಹೌದ್ರಿ ಇಷ್ಟೆಲ್ಲ ಇದ್ರೊಳಗೆ ಗಂಟೆ ಐತ್ರಿ ಇಲ್ಲಿ ಕಾಣ್ತಾ ನೋಡ್ರಿ ಮಣ್ಣಾಗ ಹರ್ಕೊಂಡು ಬಂದ್ರಿ ಇನ್ನೊಂದು ಕಿತ್ತು ತೋರಿಸ್ತೀನಿ ಬರ್ರಿ ನೀವು ಎಲ್ಲ ಸಾರ್ವಜನಿಕ ಇದು ವಾತಾವರಣದೊಳಗೆ ಇರುವಂಥ ಸಾರ್ವಜನಿಕನು ಇದು ಸ್ಥಿರೀಕರಿಸ್ತೈತಿ ಅದಕ್ಕೆ ಇಂಥ ಕಳೆಗಳು ಇದು ಶೇಂಗಾನ ಹಾಳು ಮಾಡೋಲ್ರಿ ಶೇಂಗಾನ ಶೇಂಗಾದ ಜೋಡಿನೇ ಬೆಳಿತೈತ್ರಿ ನೋಡ್ರಿ ಎಷ್ಟೈತಿ ನೋಡ್ರಿ ಇಲ್ಲಿ ನೋಡ್ರಿ ಕಾಣಿಸ್ತೈತ್ರಿ ಇಲ್ಲಿ ನೋಡ್ರಿ ನಿಸರ್ಗ ಇನ್ನ ಏನು ಕೊಡಬೇಕು ಇದು ಕಳೆ ರೀ ಇದು ಕಳೆನು ಇಷ್ಟು ಇದು ನಿಸರ್ಗದೊಳಗೆ ಇರುವಂಥ ವಾತಾವರಣ ಇರುವಂಥ ಸಾರ್ವಜನಿಕನ ಹೀರ್ಕೊಂಡು ಈ ಥರ ಗಂಟು ಮಾಡಿ ನಾವು ಈ ನಾಳೆ ಸಿಂಗಾರ ಹೋಗ್ತಾರೆ ಇಲ್ಲಿ ಕಟ್ಟಾಕತಿ ಇದು ಭೂಮಿ ಉಳ್ಕೊಂತೈತಿ ಒಣಗ್ತೈತಿ ಮ್ಯಾಗ ಭಗವಂತ ನೀರು ಸುರಿಸ್ತಾನ ಅದು ಬೇರೆ ಸಾರ್ವಜನಿಕ ಹೀರ್ಕೊಂತೈತಿ ಇದು ಇಷ್ಟು ನಿಸರ್ಗ ಮಾಡಿದ್ದನ್ನ ನಾವು ತಿಳ್ಕೊಂತ ಹೋದ್ರೆ ಇಲ್ಲೊಂದೈತಿ ನೋಡ್ರಿ ಇದು ಬ್ರೊಕೊನಾಯ್ಡ್ ಅಂತೇಳಿ ಪರತಂತ್ರ ಜೀವಿ ಇದೆ ಚಂದ ಹಿಡ್ಕೊಳಿದ್ರೆ ಇವು ಅದರ ಪರತಂತ್ರ ಜೀವಿ ಕೋಶ ಇದೆಲ್ಲ ಕಟ್ತೈತ್ರಿ ನಮ್ಗೆ ಹಾನಿ ಮಾಡೋ ಕೀಟಗಳನ್ನ ತಿನ್ನುವಂಥ ಕೀಟಗಳು ಅದ್ರ ಮರಿ ಇದೆ ನಾವು ಇಂಥವೆಲ್ಲ ಎಣ್ಣೆ ಹೊಡಿಬೇಕಾದ್ರೆ ಸತ್ತು ಬರ್ತಾವೆ ಬ್ರೊಕೊನಾಯ್ಡ್ ಪರತಂತ್ರ ಜೀವಿಯ ಇದ್ರಿ ಗೂಡ್ರಿ ಇದ್ರೊಳಗಿಂದ ಕೋಶಗಳು ಹೊರಗೆ ಬರ್ತಾವ್ರಿ ಮರಿ ಹೊರಗೆ ಬರ್ತಾವೆ ನಮ್ಗೆ ಉಪಕಾರಿ ಕೀಟಗಳು ಇಂಥ ಉಪಕಾರಿ ಕೀಟಗಳನ್ನು ನಾವು ಕೊಲ್ತೀವಿ ಹಂಗಾಗಿ ನಮ್ಗೆ ರೋಗ ಬರುತ್ತೆ ನಮ್ಮ ದೇಹದೊಳಗೆ ಚಲೋ ಎಂಜಾಮ್ಸ್ ಎಲ್ಲ ಕೆಲಸ ಮಾಡಿದ್ವು ಅಂದ್ರೆ ನಮ್ಗೆ ರೋಗನ ಬರಂಗಿಲ್ಲ ಯಾವಾಗ ನಮ್ಗೆ ಫುಡ್ ಡೈಜೆಷನ್ ಆಗಲಿಲ್ಲ ಅಂತ ಅವಾಗ ರೋಗ ಕ್ರಿಯೇಟ್ ಚಲೋ ಆಕತಿ ನೋಡಿ ವೀಕ್ಷಕರೇ ನಮ್ಮ ಮಲಚಪ್ಪರ ಬಿಸಿಟ ರೈತ ವಿಜ್ಞಾನ ಯಾಕೆ ಬರೆದು ಕೊಟ್ಟೆ ಅಂತ ಈಗ ಅರ್ಥ ಮಾಡ್ಕೋಬಹುದು ನಿಮಗೆ ಈ ಹೊಲದಲ್ಲಿ ಒಂದೊಂದು ಕಳೆದೊಳಗೂ ಏನೇನೈತಿ ಏನೇನೆಲ್ಲ ಪ್ರತಿಯೊಂದು ತೋರ್ಸಾಕತ್ತಾರ ಬನ್ನಿ ಇನ್ನೊಂದಷ್ಟು ಏನೇನು ತೋರಿಸ್ತಾರೋ ನಮ್ಗೆ ಏನಿಲ್ಲ ಏನು ತಿಳಿವತ್ತು ಎಲ್ಲ ಒಂದು ಕಾಲಿಟ್ರೆ ಇಲ್ಲ ಬೆಳಿ ಮೇಲೆ ಕಾಲಿಡ್ತಾವ ಅನ್ಸ್ಬೇಕು ಆ ಥರ ಆಯ್ತು ಹೊಲ ನಿಮಗೆಲ್ಲ ಇದು ಕಸದ ಥರ ಕಾಣಿಸ್ತೈತಿ ಇದು ಶೇಂಗಾ ಬೆಳಿ ಶೇಂಗಾ ಎಲ್ಲ ಬಳ್ಳಿ ಶೇಂಗಾ ಐತಿ ಸ್ಪ್ರೆಡಿಂಗ್ ನೋಡ್ರಿ ಎಲ್ಲ ಶೇಂಗಾ ಐತಿ ಇದ್ರೊಳಗೆ ನೈಟ್ರೋಜನ್ ಸಿಕ್ಕಾಪಟ್ಟಿರ್ತೈತ್ರಿ ಸರ್ ಈಗ ಶೇಂಗಾ ಹಾಕಿದ್ರಿ ಈಗ ಇಲ್ಲಿ ನೋಡ್ರಿ ಇದು ಇಷ್ಟು ಗಂಟೆ ರೀ ಇದನ್ನ ಹರ್ಕೊಂಬಂದೈತ್ರಿ ಇದ್ರೊಳಗೆ ಗಂಟೆ ಐತಲ್ರಿ ಇದು ಒಂದೊಂದು ಬೇರಿಗೆ ಇಷ್ಟು ನೈಟ್ರೋಜನ್ ಅದಕ್ಕೂ ಗಂಟೆ ಇದಕ್ಕೂ ಗಂಟೆ ಇದು ಐತಲ್ರಿ ಇದನ್ನ ಬಳ್ಳಿ ಶೇಂಗಾನ ಯಾಕೆ ಹಾಕಿಂದ್ರೆ ನೆಕ್ಸ್ಟ್ ಇಯರ್ ನಾವು ಏನು ಹಾಕಬಾರ್ದು ಅಂತಾರಂದ್ರೆ ಇದು ಸಾಕಷ್ಟು
ನೈಟ್ರೋಜನ್ ಇದು ಬರೀ ಜಸ್ಟ್ ನೆಟ್ಟಿಗೆ ಬಂದಿದೆ ಹಂಗೆ ಅಡ್ಡ ಉದ್ದ ಹೋಗಿದ್ದು. ಮುಂದಿನ ಸಲ ಯಾವ್ದೋ ಕ್ರಾಪ್ ಮಾಡ್ಬೇಕಾಗ್ತದೆ, ಏನು ಗೊಬ್ಬರ ಹಾಕೋ ಅವಶ್ಯಕತೆ ಇಲ್ಲ. ಅವಶ್ಯಕತೆ ಇಲ್ಲ. ನಾವು ಇದಕ್ಕೆ ಸ್ಪೆಷಲ್ ಆಗಿ ಏನಂತ ಮೆಣಸಿನ ಗಿಡ ಹಾಕ್ತೀವಿ. ಹಾ, ಹಾ, ಹಾ. ಮೆಣಸಿನ ಗಿಡ ಹಾಕೋದ್ರಿಂದ ಮೆಣಸಿನ ಗಿಡಕ್ಕೆ ಸಾಕಷ್ಟು ಯೂರಿಯಾ ಬೇಕಲ್ಲ, ಹ್ಮ್. ಆ ಯೂರಿಯಾ ಪ್ರಮಾಣ ಇಲ್ಲಿ ಸಿಗ್ತೈತಿ ನಮ್ಗೆ ಚೆನ್ನಾಗಿ ಹೆಲ್ತ್. ನಾವು ಮೆಣಸಿನ ಗಿಡ ತೋರಿಸ್ತೀನಿ ನಿಮ್ಗೆ ಹೆಂಗದ ಅಂತೇಳಿ. ಯೂರಿಯಾ ಬೇಕಾದ್ರೆ ಮೆಷಿನ್ ನಮ್ಮ ಶೇಂಗಾ ಬೆಳೆ ಹೌದೌದ್ರಿ. ಶೇಂಗಾ ಇದರಿಂದ 3 ಲಾಭ ಐತಿ. ಒಂದ್ರಿ ಇದು ನಮ್ಮ ಭೂಮಿಗೆ ನೋಡ್ರಿ, ನಾವು ಗ್ರೀನ್ ಮ್ಯಾನ್ಯೂರ್ ಅಂತೀವಿ. ಇಷ್ಟು ಒಂದೊಂದು ಗಿಡದಿಂದ ಎಲಿನ ಭೂಮಿಯಾಗ ಸೇರ್ಸೈತ್ರಿ. ಇದು ಕೊನೆಗೆ ಮಳೆ ಆತಂತಂದ್ರ ಹುಳಕ್ ಫುಡ್ ಹಾಕತ್ರಿ. ಇದು ಫುಡ್ ಆಗಿ ಇರೋಂಥ ಪೋಷಕಾಂಶಗಳು ನಮ್ಮ ಭೂಮಿಗೆ ಅವೈಲೇಬಲ್ ಆಕತಿ. ಎರಡನೇದ್ದು ಇದು ಕಾಯಿ ನಮಗೆ ಸಿಗ್ತೈತ್ರಿ. ಕಾಯಿ ನಮ್ಗೆ ಎಣ್ಣಿಗೆ ಮತ್ತು ಬಡವ್ರ ಬಾದಾಮಿ ಅಂತಾರ. ದಿನ ಶೇಂಗಾ ಬೆಲ್ಲ ತಿನ್ನೋದ್ರಿಂದ ನಿಮ್ಮ ಬಿಳಿ ರಕ್ತಗಳು ಜಾಸ್ತಿ ಹಾಕೋ. ಪ್ರತಿನಿತ್ಯ ಒಂದು ಮುಟ್ಟಿಗೆಷ್ಟು ಬೆಲ್ಲ ಶೇಂಗಾ ತಿಂದ್ರೆ ಬಿಳಿ ರಕ್ತಗಳು ಹೆಚ್ಚಿಗೆ ಹಾಕತ್ರಿ. ಇದು ನಮ್ಮ ಶೇಂಗಾದ ಲಾಭ. ಇದು ಹೊಟ್ಟೆ ಐತಲ್ರಿ, ರಿಟರ್ನ್ ಮತ್ತೆ ಭೂಮಿಗೆ ಬರುತ್ತೆ. ಇದು ಹಸುವಿಗೆ ಒಳ್ಳೆ ಫುಡ್ ರೀ. ಹಸು ತಿಂದು ಸಗಣಿ ಹಾಕ್ತೈತಿ. ಹೊಳ್ಳಿ ನೋಡ್ರಿ, ನಾವು ನಿಸರ್ಗ ಹೆಂಗೆ ಕೊಟ್ಟೈತೆ ಅಂದ್ರೆ, ನೀ ಮೇಲೆ ಚಲೋದಷ್ಟು ತಿನ್ನ, ಕೆಲವೊಂದಿಷ್ಟು ಹಸುಗಳಿಗೆ ಕೊಡು. ಹಸುಗಳಿಗೆ ಕೊಟ್ಟ ಅದು ರಿಟರ್ನ್ ಇಲ್ಲೇ ನೀನು ಭೂಮಿಗೆ ಬರ್ತಿ. ಚೆನ್ನಾಗಿ ಬೆಳಿ ಅಂತೈತಿ. ಬಟ್ ನಾವು ಅವ್ರದ್ದು ಯೂರಿಯಾ ಚಲೋ ಐತಿ, ನ್ಯಾನೋ ಯೂರಿಯಾ ಚಲೋ ಐತಿ, ಚಲೋ ಐತಿ ನಾವು ಹೊಂಟೀವಿ. ನೋಡಿ ಯೂರಿಯಾ ಎಷ್ಟು ಐತ್ರಿ ಅದ್ರಾಗ, ಆ ಕಳೆದಾಗ ಎಷ್ಟು ಐತ್ರಿ ಅಂತಂದ್ರಿ. ಈ ಭೂಮಿ ಒಳಗೆ ರೀ ನಾವು ಏನೂ ನೀತು ಮಾಡೋದು ಬೇಡ, ತಿಳ್ಕೊಂಡು ಚೆನ್ನಾಗಿ ಬದುಕಿ ಬಾ ಅಂತ. ನಿಮ್ಮ ಪ್ರಕಾರ ನಾವು ಮುಂದಿನ ಸಲ ನಾವು ಮೆಷಿನ್ ಕ್ರಾಪ್ ಶೇಂಗಾ ಬೆಳಿಬಿಡ್ಬೇಕು. ಎಸ್, ಈ ವರ್ಷ ಮೆಣಸಿನ ಗಿಡ ಮುಂದೆ ವರ್ಷ ಮೆಣಸಿನ ಗಿಡ ಬೆಳಿಬೇಕಂತಂದ್ರ ಈ ವರ್ಷ ನಾವು ಅದಕ್ಕೆ ಬಳ್ಳಿ ಶೇಂಗಾ ಮತ್ತು ಗೋಧಿ ಒಳಗೆ ಭಾಳ ಚೆನ್ನಾಗಿ ಬರುತ್ತೆ. ನಾನು ಪ್ರಯೋಗ ಮಾಡೇನ್ರಿ ಅದ್ರ ಬಗ್ಗೆ. ಹಿಂದೆ ಹಿರಿಯರು ಹಂಗೆ ಮಾಡ್ತಿದ್ರು ನೋಡ್ರಿ. ನೀರೆಲ್ಲ ಬರಂಗಿಲ್ಲ ಅಂತಾರೆ. ಬಟ್ ಬಾಳಿ ಬೆಳೆದ ಅಲ್ಲಿ ನಿಮ್ಮ ಕಾಲಾಗ ಕುಂಬಳಕಾಯಿ ಐತ್ರಿ, ಅಲ್ಲಿ ಐತ್ರಿ, ಇಲ್ಲಿ ಐತ್ರಿ, ಇಲ್ಲೊಂದು ಐತಿ ನೋಡ್ರಿ, ಇಲ್ಲಿ ಐತ್ರಿ, ಇಲ್ಲಿ ಬರ್ರಿ, ಇಲ್ಲಿ ನೋಡಿ ಹೌದ್ರಿ. ಸರಿ, 1 ಸೆಕೆಂಡ್ ರೀ. ಅನ್ಸತ್ರಿ ಇದು ಹೋಗೈತ್ರಿ. ಇದು ಚೆನ್ನಾಗೈತ್ರಿ. ಇಲ್ಲ ಇನ್ನೊಂದು ಮುಂದೆ ಚೆನ್ನಾಗೈತೆ ತೋರಿಸ್ತೀನಿ ಸರ್. ತಮ್ಮಲ್ಲಿ ನೀರೆಲ್ಲ ಇಲ್ಲಿ ಕಾಣ್ತೈತೆ ಕುಂಬಳಕಾಯಿ ಐತೆ ಸರ್, ಕಾಣ್ತೀರಿ? ಹೌದ್ರಿ. ಈ ಥರ ನಮ್ಗೆ ಒಂದೊಂದು ಬೀಜ ಹಾಕೋದ್ರಿ, ಅವು ಬರ್ತೈತೆ ಅಂತ ಗ್ಯಾರಂಟಿ ಅಂತ ಇಲ್ಲ, ಆಗಂಗಿಲ್ಲ ಅಂತಲ್ಲ ರೀ. ಆಗ್ತಾಗ ಹೋದಾಗ ರೀ ನಿಸರ್ಗ ತಾಂಗ್ ಕೊಡ್ತೈತ್ರಿ. ಅದು ನಮ್ಗೆ ಜಾಸ್ತಿ ಕೊಡಲಿಲ್ಲ ಅಂತಂದ್ರು ಚೆನ್ನಾಗಿ ನಮ್ಗೆ ಕೊಡತೈತಿ. ಅದನ್ನ ನಾವು ತಿಳ್ಕೊಂಡು ಕೆಲಸ ಮಾಡ್ಬೇಕ್ರಿ. ಇದ್ರಾಗ ಕೆಲಸ ಮಾಡಿದಾಗ ಮಾತ್ರ ನಮ್ಮ ಬದುಕು ಹಸನಾಕತ್ರಿ. ತಾವಿಲ್ಲಿ ನೀರಿಲ್ಲ ಅನ್ನೋದಕ್ಕಿಂತ ಹೆಚ್ಚಿನ ಬೆಳೆಗಳನ್ನ ತೋರ್ಸತ್ತಾವ ಇಲ್ಲಿಗೆ. ಈ ತರ ನೀರಿಲ್ದ ನಾವು ಬೆಳಿತೇನೋ, ಮುಂದೊಂದು ದಿನ ನಾವು ಸಾಧಕ ಆಗ್ತಂತ ಏನು ಅನ್ಕೊಂಡಿದ್ರಿ? ಇಲ್ಲ, ಇದ್ರೊಳಗ್ರಿ ನಾನು ನೀರಿಲ್ಲ ಬೆಳಿತೇನೆ ಅನ್ನೋಕಿನ ರೀ, ನಾವು ಮೂಲ ಹುಟ್ಟಿದ್ದ ನಮ್ಮ ಕೃಷಿಗೆ ಕುಟುಂಬ ಎಲ್ಲರೂ ರೀ. ನಾನೊಬ್ನಲ್ಲ, ನಮ್ಮ ಊರವ್ರಾಗ್ಲಿ, ನಮ್ಮ ಅಕ್ಕಪಕ್ಕ ತಾಲೂಕು ಊರವ್ರಾಗ್ಲಿ, ಇವ್ರಿಗೆ ಯಾರಿಗೂ ನೀರಿಲ್ಲ. ಬಟ್ ನಾ ಏನು ಒಂದು ಅನ್ಕೊಂಡಿದ್ದೆ ಅಂತಂದ್ರೆ, ಈಗ 22 ವರ್ಷದಿಂದ ಈ ಎರೆಹುಳ ಗೊಬ್ಬರ ಮಾಡ್ಬೇಕಂದಾಗ ನಮ್ಮ ಪೂರ್ವಿಕರು ಏನು ಎರಡು ಕೆಲಸ ಮಾಡ್ತಿದ್ರು. ಒಂದು ಸಗಣಿ ಗೊಬ್ಬರ ಹಾಕ್ತಿದ್ರು, ಹಾಕಿ ಅದನ್ನ ಬೆಳಿತಿದ್ರಲ್ಲ, ಅಷ್ಟೇ ಕೆಲಸ ಮಾಡ್ಬೇಕಂತೇಳಿ ನಾನೊಂದು ನಿರ್ಧಾರ ಮಾಡ್ಕೊಂಡಿದ್ದೆ ನನ್ನ ಮನಸ್ಸಿನಾಗ. ಅದು ಸಂಕಲ್ಪ. ಈಗ 3 ವರ್ಷದಿಂದ ಅಲ್ಪ ಸ್ವಲ್ಪ ನಾನು ಇವನ್ನ ದಶಪರ್ಣಿ ಆಗಲಿ ಗೋಮೂತ್ರ ಆಗಲಿ ಸ್ಪ್ರೇ ಮಾಡ್ತಿದ್ದೆ. ಬಟ್ ಇವನು ಬಿಟ್ಟು ಬಿಡ್ಬೇಕು ಅನಿಸ್ಕೊಂತಾರೆ, ಬಿಟ್ಟುಬಿಟ್ಟೆ ನಾನೀಗ. ಈಗ ನಮ್ಮ ಪೂರ್ವಿಕರು ಏನು ಮಾಡ್ತಿದ್ರಲ್ಲ, ನಾ ಸಗಣಿ ಪರಿವರ್ತನೆ ಒಂದು ಕೆಲಸ ಮಾಡ್ತೀನಿ. ಅವ್ರಕ್ಕಿಂತ ಎಕ್ಸ್ಟ್ರಾ ಕೆಲಸ ಮಾಡೋದಂದ್ರೆ ಸಗಣಿ ಪರಿವರ್ತನೆ ಮಾಡುವಂತಂದ್ರೆ ಅದಕ್ಕೆ ಬೆಲ್ಲ ಹಿಟ್ಟನ್ನು ಹಾಕೋಂಗೂ ಇಲ್ರಿ. ಈಗ ಬರೀ ಮಣ್ಣ ಗೋಮೂತ್ರ ಹಾಕಿ ಮಾಡ್ತೀನಿ. ಈ ಬೆಲ್ಲ ಹಿಟ್ಟಿನ ಒಂದು ಸ್ಟೋರಿ ಐತ್ರಿ. 10 ವರ್ಷ ಬೆಲ್ಲ ಹಿಟ್ಟು ಹಾಕಿ ಮಾಡೀನಿ, 10 ವರ್ಷ ಬೆಲ್ಲ ಹಿಟ್ಟು ಹಾಕ್ಲಾರ್ದಾಗ ಮಾಡೀನಿ. ಹಾಕಿ ಅನಾಲಿಸಿಸ್ ಮಾಡಿಸಿದಾಗ 2 ರಿಪೋರ್ಟ್ ಚೆನ್ನಾಗಿ ಬಂದವ್ರಿ. ಅದಕ್ಕೆ ಬೆಲ್ಲ ಹಿಟ್ಟಿನ ಹೊರೆ ಆಕತಿ. ಒಂದು ವರ್ಷಕ್ಕೆ ಒಂದು 10-20 ಸಾವಿರ ರೂಪಾಯಿ ಬರೀ ಬೆಲ್ಲದ ರೊಕ್ಕ ಖರ್ಚು ಬರುತ್ತೆ. ಹಾಗಾಗಿ ಅದನ್ನು ಬಿಟ್ಟು ಮಾಡಿದಾಗ ಚೆನ್ನಾಗಿ ಬಂದೈತಿ. ಅದಕ್ಕೆ ರೀ ನಾನೀಗ ಮಣ್ಣ ಗೋಮೂತ್ರ ಅಷ್ಟೇ ಕಲಿಸಿ ಗುಡ್ಡಿ ಮಾಡೋದು, ತಿಪ್ಪಿ ಪರಿವರ್ತನೆ ಮಾಡಿದ್ರು. ಬೇರೆ ಬೇರೆ ಒಂದೇ ಬೆಳೆ ಬೆಳೆಯಂಗಿಲ್ಲ, ಒಂದು 3-4 ಥರ ಬೆಳೆಗಳನ್ನು ಬೆಳೆದ್ರಿ. ಬೆಳೆದಾಗ ನಮಗೆ ಅದಕ್ಕೆ ರೋಗನ ಕಂಟ್ರೋಲ್ ಬರ್ತಿ, ನಮಗೆ ಚೆನ್ನಾಗಿ ಬೆಳೆನೂ ಬರ್ತೀರಿ. ಸರ್, ನೀವು ಹೊಲ ಹೊಸ ಮಾಡ್ಕೊಂಡಿದ್ರಿ. ಇದು ನಮ್ಮ ಕಣ ಮಾಡಕ್ರಿ. ಇದು ಬೆಳಿ ಶೇಂಗಾ ಹರಗ್ತೇವ್ರಿ. ಇದಕ್ಕೆ ಆ್ಯಕ್ಚುಲಿ ಊದ್ಲ ಹಾಕಿದ್ರಿ. ಊದ್ಲಾಗ ಒಂದು ಕೊಯ್ಕೊಂಡಿವ್ರಿ, ಅದು ಊದ್ಲಿ ಬಂದೈತ್ರಿ. ಮತ್ತು 2ನೇ ಸಲ ಸಿಗತ್ರಿ. ಇದು ಕುಳೆ ಬಂದೈತ್ರಿ. ಇದು ನಮ್ಮ ದನಗಳಿಗೆ ಹಾಕಿದ್ರಿ. ಇಲ್ಲೆಲ್ಲ ನೀವು ಕ್ಲೀನ್ ಮಾಡಿ ಆ ಬಳ್ಳಿ ಶೇಂಗದ ಬಣಿಮೆ ಹಾಕಿ ಸ್ವಚ್ಛ ಮಾಡ್ಕೊತೀರಿ. ಮತ್ತು ಬೇರೆ ಬೇರೆ ಇಲ್ಲಿ ತೊಗರಿ ಬರ್ತೀವಿ, ಊದ್ಲ ಬರ್ತೀರಿ, ಅವನ್ನೆಲ್ಲ ಒಕ್ಕಲಿ ಮಾಡ್ಕೊಂಡು ಕಣ ಮಾಡೋದ್ರಿ. ಇಳಿತಲ್ಲ, ಇದು ಸಬ್ಬಸಿಗೆ ರೀ. ಇದ್ರೊಳಗೆ ನಾವು ಮೆಣಸಿನ ಮೇಜರಾಗಿ ಮೆಣಸಿನ ರೀ. ಮೆಣಸಿನ ಗಿಡದೊಳಗೆ ಒಂದು 5 ಬೆಳೆ ಅದಾವೆ ರೀ. ಒಂದೊಂದೇ ಬೆಳೆ ಬಗ್ಗೆ ಹೇಳಿ ಹೋಗ್ತೀನಿ. ಈ ಬದ್ಲೇಕ ಮತ್ತು ರಾಗಿರಿ ಹೇಳ್ತೇನೆ ಬರ್ರಿ. ಇದು ರಾಗಿ ರೀ. ರಾಗಿ ರೀ ನಾವು ಅಲ್ಲೊಂದು ಇಲ್ಲೊಂದು ಸಿಡ್ಗಾಳು ಕೂರಿಸಿರ್ತೀವಿ ರೀ. ಇದಕ್ಕೆ ಹಕ್ಕಿನೂ ಬರ್ತಾವೆ ರೀ. ಮತ್ತು ನೋಡಿರಿ, ಇದು ಒಂದೇ ಕಾಳು ಬೆಳೆದ್ರಿಂದ ಒಂದು ಕಾಳು ಹಾಕೋದ್ರಿಂದ ಇಷ್ಟು ತೆನಿ ಬಂದವ್ರಿ. ಹಂಗೆ ಈ ರಾಗಿ ಬೆಳ್ಕೊತೀವಿ ರೀ. ಇದ್ರೊಳಗೆ ಊದ್ಲ ರೀ, ಮತ್ತು ಎಳ್ಳು ರೀ, ನವಣಿ ರೀ, ತೊಗರಿ.
ಇಷ್ಟಾಗೆಲ್ಲ ಕಾಣಿಸ್ತೈತೆ ಇದ್ರೊಳಗ್ರಿ ಮತ್ತ ಇದ್ರಿ ಯಾವುದು ಅಜ್ವಾನ ಚೆಂಡು ಒಂದಷ್ಟು ಐತ್ರಿ ಅದನ್ನ ಚೆಂಡು ಹೂವಿಂದ ಆಮೇಲೆ ಚೆಂಡು ಹೂವಿನ ಬಗ್ಗೆ ಹಾಕ್ಲೇಬೇಕಂದ್ರೆ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೇನೆ ರೀ ನಿಮ್ಗೆ ತೋರಿಸ್ತೀನಿ ನೀವು ಕಾಳು ಹೆಂಗಂತ ಇದನ್ನ ಸ್ಪಸಿ ಐತ್ರಿ ರಾಗಿ ಕಾಳು ರೀ ಈ ಥರ ನಮ್ಮ ಮನೆಗೆ ಯಾರು ಉಪಯೋಗ ಮಾಡ್ಬಂದ ಅಂದ್ರೆ ವಿಷಯ ಇಷ್ಟ ರೀ ನಮ್ಮ ಮನೆಗೆ ಏನು ಬೇಕಲ್ಲ ಅದು ಮಾಡ್ಕೊ ಇದು ಮಡಿಕ್ರಿ ಮತ್ತು ಮಡಿಕೆ ಉರ್ಸಿವಿ ನಮ್ಗೆ ಬೇಕಂತ ಮಡಿಕೆ ಬರ್ತೈತಿ ಇದು ದನಕ್ಕೆ ಹೊಟ್ಟೆ ನಮ್ಮ ನೀವು ಕೇಳಿದ್ರೆ ನಮ್ಮ ಹಸುಗಳಿಗೆ ಹೆಚ್ಚು ಕಡಿಮೆ ಒಂದು 6 ರಿಂದ 8 ವೆರೈಟಿ ಹೊಡ್ತಿರ್ತಾವೆ 6 ರಿಂದ 8 ವೆರೈಟಿ ಅದಕ್ಕೆ ತಿನ್ಸೋದ್ರಿಂದ ಅಷ್ಟು ಪೋಷಕಾಂಶಗಳು ನಮ್ಗೆ ಹೊಳ್ಳಿ ರಿಟರ್ನ್ ನಮ್ಮ ಭೂಮಿಗೆ ಬರ್ತವೆ ಸಗಣಿ ಮುಖಾಂತರ ನೋಡ್ರಿ ನಿಸರ್ಗ ಎಷ್ಟು ಚಂದ ಕೊಟ್ಟೈತ್ರಿ ಹಂಗ ನಾವು ಅದು ತಿಳ್ಕೊಂಡು ಬೆಳೆದ್ರೆ ಇದ್ರೊಳಗೆ ತೊಗರಿ ಹೊಟ್ಟೆ ಬರ್ತೈತಿ ಊದ್ಲದ ಹೊಟ್ಟೆ ಬರ್ತೈತ್ರಿ ನಾವು ಅಲ್ಲಿ ಬಳ್ಳಿ ಶೇಂಗಾ ಹೊಟ್ಟೆ ಬರ್ತೈತ್ರಿ ಗೋಧಿ ಹೊಟ್ಟೆ ಮತ್ತು 3 ಥರದ ಜೋಳ ರೀ ನವಣಿ ಹೊಟ್ಟೆ ರೀ ಹಿಂಗೆ ರಾಗಿ ಹೊಟ್ಟೆ ಈ ಮಡಿಕೆ ಹೊಟ್ಟೆ ಹಿಂಗೆ 7-8 ಥರದ ಹೊಟ್ಟೆ ಬರುತ್ತೆ ಆ ಹೊಟ್ಟೆ ದನಗಳು ತಿನ್ನೋದ್ರಿಂದ ದನಕ್ಕೆ ನಾವು ಇವತ್ತಿನವರೆಗೂ ಎಲ್ಲಿದ್ದ ನಾನು ಒಂದು ಪಾಕೆಟ್ ಚಿಲದ ಮೇಲೆ ತಲೆ ಮೇಲೆ ಹೊತ್ಕೊಂಡು ಬಂದಿಲ್ಲ ನಮ್ಮ ಹೊಲದಾಗ ಇದ್ದಂಥ ಹೊಟ್ಟೆ ತಿನ್ನಿಸ್ತೀವಿ ನೀರು ಕುಡಿಸ್ತೀವಿ ಬೇಕಂತಂದ್ರೆ ಯಾವಾಗಾರ ಒಂದು ಸ್ವಲ್ಪ ನಮ್ಮ ಈ ನುಚ್ಚು ಹೊಡಿಸಿ ಇಟ್ಟಿರ್ತೀವಿ ಅದನ್ನ ಬಿಟ್ಟು ನಾವು ಏನೂ ದನಕ್ಕೆ ಕೊಡಂಗಿಲ್ಲ ನಮ್ಮ ದನ ಒಂದು ನೋಡಲಿಲ್ಲ ನೀವು ಆಚೆ ಕಡೆದು ನಮ್ಮ ಜಮೀನು ಎಷ್ಟು ಆಕೈತಿ ಸರ್ ಒಟ್ಟ 20 ಎಕರೆ 20 ಎಕರೆ ಇದಿಷ್ಟು ಪೂರ್ತಿ ನಾನು ಸ್ವಂತದ್ದಲ್ಲ ನಮ್ಮ ಅಣ್ಣ ತಮ್ಮಗಳು ಆ್ಯಕ್ಚುಲಿ ಅವ್ರು ದೇವ್ರಿದ್ದಂಗೆ ಇನ್ನೂವರೆಗೆ ಅವ್ರು ಯಾರೂ ಕೇಳಿಲ್ಲ 20 ಎಕರೆನೂ ನಾನು ಮಾಡ್ತೇನೆ ಇದಕ್ಕೆ ಮುಖ್ಯ ಕಾರಣ ನಮ್ಮ ತಾಯಿ ರೀ ನಾನು ಒಂದು ಫ್ಯಾಕ್ಟ್ರಿ ಒಳಗೆ ಡೆಕ್ಕನ್ ಹೆರಾಲ್ಡ್ ಪ್ರಜಾವಾಣಿ ಪೇಪರ್ ಒಳಗಡೆ ಪ್ರಿಂಟ್ ಅಂತ ಕೆಲಸ ಮಾಡ್ತಿದ್ದೆ ಅವಾಗ ಊರಿಗೆ ಬಂದಾಗ ನಮ್ಮ ತಾಯಿ ಏನು ಹೇಳಿಲ್ಲ ನೀನು ಕೃಷಿನ ಮಾಡು ನಿನಗೆ ಅವಾಗ ಹೇಳಿದ್ದಕ್ಕೆ ನಿನಗೆ ಎಷ್ಟ ಭೂಮಿ ಬರಲಿ ಏನೋ ಬರಲಿ ಇದ್ರೊಳಗೆ ಕೆಲಸ ಮಾಡ್ತೀವಿ ಸರ್ ಇದು ನೋಡ್ರಿ ನಮ್ಮ ಮೆಣಸಿನದೊಳಗೆ ಇದು ಅಜ್ವಾನದ್ದು ಒಂದು ಕೆಲಸ ರೀ ಈ ಅಜ್ವಾನ ಸಣ್ಣದೊಂದು ಓಮ್ ಕಾಳು ರೀ ಇದನ್ನ ಮಾಡಿದ್ರಿಂದ ಇದು ತುಸಿ ಹೆಚ್ಚು ಕಡಿಮೆ ಇನ್ನೂ 1 ತಿಂಗಳು 2 ತಿಂಗಳು ಹೂ ಬಿಡುತ್ತೆ ಇದಕ್ಕೆ ಸಾಕಷ್ಟು ಜೇನು ನೊಣ ಬರ್ತಾವ್ರಿ ಈ ಹೂವಿನ ಪರಾಗಸ್ಪರ್ಶ ಕಟ್ಟೋದನ್ನ ಇನ್ನೂ ಕಟ್ಟಿಲ್ಲ ನಮ್ಮೆಲ್ಲ ಕನಿಷ್ಠ ಪಕ್ಷ ಒಂದು 15 ಜೇನು ಕಟ್ತಾವ್ರಿ ಈ ಪರಾಗಸ್ಪರ್ಶ ತೊಗೊಂಡು ಹೋಗೋದ್ರಿಂದ ಜೇನು ಸಾಕಷ್ಟು ಕಟ್ತಾವೆ ಮತ್ತು ಬೇರೆ ಬೇರೆ ಬೆಳೆಗಳಿದ್ರೆ ಈ ಮೆಣಸಿನಕಾಯಿ ರೋಗ ಬರಂಗಿಲ್ಲ ಎಲ್ಲ ಮೆಣಸಿನಕಾಯಿ ರೀ ಇದು ಅಜ್ವಾನ್ ರೀ ಮತ್ತು ಅಷ್ಟಲ್ಲೇ ತೊಗರಿ ಐತ್ರಿ ಹಿಂಗೆ ತೊಗರಿ ಸಿಡಿಗಾಳು ಹಾಕಿದ್ವಿ ತೊಗರಿನೂ ಚೆನ್ನಾಗಿ ಕೆಲಸ ಮಾಡತ್ತೆ ರೀ ಮತ್ತು ಇದಲ್ದ ಇಲ್ಲಿ ನವಣಿ ಐತ್ರಿ ನವಣಿ ಚೂಟ್ಕೊಂಡಿವಿ ಮತ್ತು ಇಲ್ಲಿ ಊದ್ಲ ಐತ್ರಿ ಸರ್ ಇನ್ನೊಂದು ಹೆಚ್ಚಿನದಾಗಿ ಮೆಷಿನ್ ಹೆಚ್ಚಿದ್ರಿಗೆ ಹಾಂ ರೀ ಬಹು ಇದಂತಂದ್ರೆ ಹೆಚ್ಚಿನ ಸಂಖ್ಯೆ ತಾವು ಮೆಷಿನ್ ಬದ್ರಿಗೆ ಹಾಂ ರೀ ಇದ್ರ ಬಗ್ಗೆ ಸ್ವಲ್ಪ ತಾವು ವಿವರಣೆ ಕೊಡಲ್ಲ ಈ ಮೆಣಸಿನ ಗಿಡ ಈ ಭೂಮಿ ಮ್ಯಾಗ ರೀ ಹುಟ್ಟಿದ ಕೂಸಲಿದ್ದ ಹಿಡಿದು ದೊಡ್ಡವ್ರ ಮಟ್ಟ ಇದು ಉಪ್ಪು ಖಾರ 2 ವಸ್ತು ಭಾಳ ಚೆನ್ನಾಗಿ ಬೇಕೇ ಬೇಕ್ರಿ ಮನುಷ್ಯನಿಗೆ ಬೇಕೇ ಬೇಕ್ರಿ ಇಲ್ಲದ ಸಾಧ್ಯ ಇಲ್ಲ ಹಂಗೆ ರೀ ನಾವು ಬಾಲ್ಯದೊಳಗಿದ್ದಾಗ ಈ ಮೆಣಸಿನ್ಕಾಯಿ ಖಾರನೆಲ್ಲ ಚೆನ್ನಾಗಿ ರೊಟ್ಟಿ ಭಾಳ ತಿಂತಿದ್ರಿ ಬಟ್ ಈಗೂ ತಿಂತಾರಿಲ್ಲ ಅಂತಲ್ಲ ಬಟ್ ಇವತ್ತು ಮೆಣಸಿನ್ಕಾಯಿ ಹೆಂಗೆ ಬರ್ತೈತೆ ಹೊರಗೆ ಬರ್ಬೇಕಂತಂದ್ರೆ ಹೊಲದಿಂದ ಹೊರಗೆ ಬರ್ಬೇಕಂದ್ರೆ ಕನಿಷ್ಠ ಪಕ್ಷ 5 ಸ್ಪ್ರೇ ಇಲ್ಲ ನನಗೆ ಮೆಣಸಿನ್ಕಾಯಿ ಬರಂಗಿಲ್ಲ ಅಂತೈತಿ ಜಗತ್ತ 5 ಸ್ಪ್ರೇ ಇಲ್ಲ ಬರಂಗಿಲ್ಲ ಮತ್ತು ಗೊಬ್ಬರ ಇಲ್ಲ ಬರಂಗಿಲ್ಲ ಅಂತಾರೆ ಬಟ್ ಆ ಕಾನ್ಸೆಪ್ಟ್ ಒಳಗೆ ನಾವು ನೋಡೋಕ್ಕಾಗಲಿ ಅಂತಂದ್ರೆ ಈಗೇನು ಟಾಪ್ ಬೆಳೆದಾರಲ್ಲ ಆ ಟಾಪ್ ಬೆಳೆದಿದ್ದು ನನ್ನ ಹೊಲದಾಗೈತಿ ಮಧ್ಯಮದೊಳಗೆ ಬೆಳ್ತೈತಪ್ಪ ಇದು ಏನೂ ಮಾಡಲಿಲ್ಲ ಅಂತ ಹಂಗೂ ಐತಿ ಏನೋ ಬಂದಿಲ್ಲ ಅಂತ ಹಂಗೂ ಐತಿ ಬಟ್ ಅಂದ್ರೆ ಏನು ಹೊಲ ಡಿಫ್ರೆಂಟ್ ಐತಿ ಅಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ ಅದನ್ನು ನಾವು ತಿಳ್ಕೊಬೇಕು ಇಲ್ಲಿ ಯಾಕೆ ಚೆನ್ನಾಗಿ ಬಂತಂದ್ರೆ ಇಲ್ಲಿ ಏನು ಹೋದ ವರ್ಷ ಕೆಲಸ ಮಾಡಿದ್ವಿ ಇಲ್ಲಿ ಯಾಕೆ ಕ್ರಾಪ್ ಹಾಕಿದ್ವಿ ಇಲ್ಲಿ ಏನು ಕಸದ ಗುಂಪಿ ಹಾಕಿದ್ವು ಅಂತ ಒಂದ್ರಿ ಎರಡನೇದ್ದು ನಾವು ವಿವಿಧ ಬೆಳೆಗಳ ಬೆಳೆಯೋದ್ರಿಂದ ಈ ಮೆಣಸಿನಕಾಯಿಗೆ ಹಾನಿ ಆಗುವಂಥ ರೋಗಗಳನ್ನು ತಡೆಹಿಡಿದ್ವಿ ನಾವು ಊದ್ಲ ಹಾಕ್ತೀವಿ ಊದ್ಲನ್ನ ಯಾಕೆ ಹಾಕ್ಬೇಕಂತಂದ್ರೆ ಅದ್ರೊಳಗೆ ಒಂದು ಲೇಡಿ ಬಿಟ್ಲ್ ಬಗ್ಗೆ ಬರುತ್ತೆ ಆ ಲೇಡಿ ಬಿಟ್ಲ್ ಬಗ್ಗೆ ನಮ್ಮ ಮೈಟ್ಸ ತ್ರಿಪ್ಸ ಇದನ್ನು ತಿಂತೈತಿ ತಿನ್ನೋದ್ರಿಂದ ನಮಗೆ ರೋಗ ಕಂಟ್ರೋಲ್ ಬರುತ್ತೆ ಹಾಗಾಗಿ ಊದ್ಲ ಹಾಕೋದ್ರಿಂದ ಊದ್ಲ ಪದ ಒಳಗೆ ಜಾಸ್ತಿ ಆಗತ್ತೆ ಹಂಗೆ ಒಂದಕ್ಕೊಂದು ಈ ಬೇರೆ ಬೇರೆ ಬೆಳೆಗಳ ಬೆಳೆಯೋದ್ರಿಂದ ನಮಗೆ ಪೂರಕವಾಗಿ ನಮ್ಗೆ ರೋಗ ಕಂಟ್ರೋಲ್ ಮಾಡುತ್ತೆ ನ್ಯಾಚುರಲ್ ಆಗಿ ನಮ್ಗೆ ಹಾಗಾಗಿ ಔಷಧಿ ಗೊಬ್ಬರದ ಅವಶ್ಯಕತೆನೇ ಬೆಳಂಗಿಲ್ಲ ಔಷಧಿ ಗೊಬ್ಬರದಂತೆ ನಾವು ಮಾಡಿದೆ ಔಷಧಿ ಅಂತ ನಮ್ಗೆ ನೆಸೆಸಿಟಿನೇ ಬೆಳಂಗಿಲ್ಲ ಈಗೊಂದು ನಾನು ನಿಮ್ಗೆ ಆಗಲೇ ಬೇವಿನ ಗಿಡದ ಬಗ್ಗೆ ಹೇಳ್ತೇನೆ ನಿಜ ಕಡೆ ಬೇವಿನ ಗಿಡ ಹಿಡೀರಿ ಇದು ತುಸು ಕಡೆ 100 ಜನ ಕೂತ್ಕೊಂಡು ಫಂಕ್ಷನ್ ಮಾಡ್ಬೋದಿಲ್ಲ ನಾ ಹಾಗಾಗಿ ಬಿಟ್ಟಿದ್ದಿಲ್ಲ ಇಂಥ ಬೇವಿನ ಗಿಡ ತುಸು ಹೆಚ್ಚು ಕಡಿಮೆ ನಮ್ಮ ಹೊಲದಾಗ 25 ಬೇವಿನ ಗಿಡ ಅದಾವ್ರಿ ಇವು 25 ಬೇವಿನ ಗಿಡಕ್ಕೆ ಯಾವಕ್ಕೂ ಒಂದು ನೀರು ಹಾಕಿಲ್ಲ ನಾನು ಇವನ್ನ ತಂದು ಹಚ್ಚಿಲ್ಲ ಇದನ್ನು ಯಾರು ಮಾಡಿದ್ರ ಇದನ್ನ ಅಂತಂದ್ರೆ ಕಾಗಿ ಮಾಡೈತ್ರಿ ಇದನ್ನು ಕಾಗಿ ನಾವು ಹೆಂಗೆ ಇದನ್ನ ಹಣ್ಣು ತಿಂತೇವಲ್ಲ ಮಾವಿನ ಹಣ್ಣು ಅದಲ್ಲ ಅದು ಬೇವಿನ ಹಣ್ಣು ಭಾಳ ಚೆನ್ನಾಗಿ ತಿಂತೈತ್ರಿ ತಿಂದು ಅದು ಹಿಕ್ಕಿ ಹಾಕೋಂತ ಹೋಗತಿ ಆವಾಗ ಅಲ್ಲಿ ಬೇಕಾದಲ್ಲಿ ಹುಟ್ಟಿರ್ತಾವೆ ನಮಗೆ ಬೇಕಂದಲ್ಲಿ ನಾವು ಅದು ಕಲ್ಲಿಟ್ಟು ಅದು ಸಪೋರ್ಟಿವ್ ಆಗಿ ತೊಗೊಂಡು ನಿಂದಿಸ್ಕೊಂಡು ನಾವು ಬಿಟ್ಟಂಥ ಗಿಡ 25 ಬೇವಿನ ಗಿಡ ಅವ್ರಿ ಇವು 25 ಬೇವಿನ ಗಿಡಲಿದ್ದ ನೋಡಿರಿ ಇಷ್ಟು ಈ ಬೇವಿನ ಗಿಡ ಬಿಡಕ್ಕೆಲ್ಲ ಕ್ರಾಪ್ ನೋಡ್ತಿರಲ್ಲ ಇಲ್ಲಿ ಕಾಣಿಸ್ತೈತಲ್ಲ ನಿಮ್ಗೆ ಇದು ಏನೂ ಮಾಡಿಲ್ಲ ನಾ ಇಲ್ಲಿ ಏನು ಟಾಪ್ ಬೆಳೆದಾರಲ್ಲ ಅದಕ್ಕಿಂತ ಇನ್ನೂ ಹೆಚ್ಚಿಗೆ ಐತಿ ಚೆನ್ನಾಗಿ ಗ್ರೋತ್ ಐತಿ ಯಾಕಪ್ಪ ಇಲ್ಲಿ ಇಷ್ಟು ಹಿಂಗೈತಿ ಅಂತಂದ್ರೆ ಈ ಬೇವಿನ ಬೀಜ ಇಲ್ಲಿ ಕೆಳಗೆ ಬೀಳೋದ್ರಿಂದ ಇದ್ರೊಳಗೆ ಸಿಕ್ಕಾಪಟ್ಟಿ ಬೇವಿನ ಬೀಜದೊಳಗೆ ಸಾಕಷ್ಟು ಯೂರಿಯಾ ಐತಿ ಆ ಯೂರಿಯಾ ಈ ಭೂಮಿ ಒಳಗೆ ಸಂಗ್ರಹಣೆ ಆಗೋದ್ರಿಂದ ಇಲ್ಲಿ ಯೂರಿಯಾ ಬರ್ತಿ ಮತ್ತು ಅದ್ರ ಸಪ್ಪು ಬೀಳೋದ್ರಿಂದ ಮಲ್ಚ್ ಆಗತಿ ಮತ್ತು ಅದು ಡಿಕಂಪೋಸ್ ಆಗಿ ಅದ್ರ ಪೋಷಕಾಂಶಗಳು ಅವೈಲೇಬಲ್ ಸಿಗ್ತಾವೆ ಇಷ್ಟು ಅಲ್ದ
ಬೇವಿನ ಬೀಜದ ಹಿಂಡಿನ ನಾವು ಪೌಡ್ರ್ ಮಾಡಿ ಒಂದು 20 ಲೀಟರ್ ನೀರಿಗೆ ಒಂದು 5ರಿಂದ 10 kg ನೆನೆಸಿ ಅದನ್ನು ತೆಗೆದು ಅದಕ್ಕೊಂದು ಸ್ವಲ್ಪ 501 ಗೀರ್ಸ್ ಸಬ್ಕಾರ್ ನೀರನ್ನು ಮಿಕ್ಸ್ ಮಾಡಿ ಸ್ಪ್ರೇ ಮಾಡೋದ್ರಿಂದ ಅದು ಬೀಜದೊಳಗೆ ಅಜಾಡಿನ್ ರೆಕ್ಟಿನ್ ಅಂತೇಳಿ ಒಂದು ರಾಸಾಯನಿಕ ವಸ್ತು ಇರ್ತೈತಿ. ಆ ರಾಸಾಯನಿಕ ವಸ್ತು ನಮ್ಗೆ ಹಾನಿ ಮಾಡುವಂಥ ಕೀಟಗಳ ಮೊಟ್ಟೆ ಮ್ಯಾಗ ಬಿತ್ತಂತಂದ್ರೆ ಮೊಟ್ಟೆಗಳು ಹ್ಯಾಚ್ ಆಗಂಗಿಲ್ಲ, ಅಂದ್ರೆ ಮರಿ ಮಾಡ್ಸಂಗಿಲ್ಲ ಅಂದ್ರೆ ನಮಗೆ ಕೀಟ ರೋಗದ ನಿರೋಧಕ. ಅದಕ್ಕೆ ನೋಡ್ರಿ ನೀವು 1000 ppm ನೀಮ್ ಆಯಿಲ್ ಬಾಟ್ಲಿಗೆ 500ರಿಂದ 1000 ಮಟ ಐತಿ. ಬಟ್ ಒಂದು ಬೇವಿನ ಗಿಡದ ಕ್ಯಾಲ್ಕುಲೇಷನ್ ಮಾಡಿರಿ, ಇಲ್ಲಿ ಕನಿಷ್ಠ ಪಕ್ಷ 10-15ರಿಂದ 15-20 kg ಬೀಜ ಬರುತ್ತೆ, ಇಷ್ಟೆಲ್ಲ ಸಪ್ಪು ಬರ್ತೈತಿ. ಮತ್ತು ಇದ್ರ ಗಿಡ ಬುಡಕ್ಕೆ ಚೆನ್ನಾಗಿ ಬೆಳೆ ಬರುತ್ತೆ. ನಮಗೆ ನಾನು 20 ವರ್ಷದ ಬೀಜ ಹಿಡಿದೇನೆ ಅಂತ ಹೇಳಕ್ಕೆ ಕಾರಣ ಎಲ್ಲೂ ಬೆಳಿಲಿಲ್ಲ ಅಂತಂದ್ರೆ ಈ ಬೇವಿನ ಗಿಡ ಬುಡಕ್ಕೆ ಚೆನ್ನಾಗಿ ಬೆಳಿತೈತಿ. ಸರ್ ಒಂದಷ್ಟು ರೈತರ ತರ ಸರ್ ಗಿಡಗಳ ಬುಡಕ್ಕೆ ಬೆಳೆನೇ ಬರಂಗಿಲ್ಲ. ಇಲ್ಲ, ಬೇವಿನ ಗಿಡ ಬುಡಕ್ಕೆ ಬನ್ನಿ ಗಿಡ ಬುಡಕ್ಕೆ ನೀವು ನಂಬರ್ 1 ಬೆಳೆ ಬರ್ತೀರಿ. ಅದನ್ನ ಅವ್ರು ಹೆಂಗೆ ಮಾಡ್ಬೇಕಂತಂದ್ರೆ ಅದು ಗಾಡಿಗೆ ಟ್ರ್ಯಾಕ್ಟ್ರಿಗೆ ಹತ್ತಲಾರ್ದಂಗೆ ಪ್ರೂನಿಂಗ್ ಮಾಡ್ಕೊಂತ ಹೋಗೋದಾಗ ಅದು ಚೆನ್ನಾಗಿ ಆಕತ್ರಿ. ಅದ್ರ ನಾವು ಇನ್ನೂ ಒಂದು ಕೆಲಸ ಮಾಡ್ಕೋಬೋದ್ರಿ. ನಿಜವಾಗ್ಲೂ ಅದು ವ್ಯಾಸ ಪೂರ್ತಿ ಸುತ್ತಲೂ ಎಷ್ಟಿರೋದಿಲ್ಲ ಅಷ್ಟು 1-2-3 ಇಂಚ್ ಮಣ್ಣು ತೊಗೊಂಡು ಆ ಮಣ್ಣನ್ನು ತಿಪ್ಪಿ ಗೊಬ್ಬರದಾಗ ಸೇರಿಸಿ ಬಿತ್ತಿದ್ರೂ ಚೆನ್ನಾಗಿ ಕೆಲಸ ಮಾಡ್ತೀರಿ. ನಾವು ಆ ಪ್ರಯೋಗ ಮಾಡಕತ್ತೀವಿ. ಈಗ ಇಲ್ಲಿ ಇಷ್ಟು ಬೆಳೆತಿಲ್ಲ, ಸಾಕಷ್ಟು ಐತ್ರಿ ಇಲ್ಲಿ. ಮತ್ತು ಬೇರೆ ಎಕ್ಸ್ಟ್ರಾ ಮಣ್ಣು ತಂದು ಇಲ್ಲಿ ಹಾಕೋದು, ಈ ಮಣ್ಣನ್ನು ನಾವು ತೊಗೊಂಡು ಹೋಗ್ಬಿಟ್ರೆ ಅದು ಚೆನ್ನಾಗಿ ಕೆಲಸ ಮಾಡ್ತೀರಿ. ಹಂಗೆ ಇದ್ರ ಉಪಯೋಗ ತಿಳ್ಕೊಬೇಕ್ರಿ. ನಾವು ತಿಳ್ಕೊಂಡು ಮಾಡಿದಾಗ ಈಗ ನಾವು ಅಲ್ಲಿ ಹೋಗಿ ಗೊಬ್ಬರ ತರೋ ಬದಲಿ ಇದ್ರದ ಒಂದು ಟ್ರಿಪ್ ಒಂದು 10 ಸಾಲಿಗೆ ಒಂದು ಗಾಡಿ ಗೊಬ್ಬರ ತೊಗೊಂಡು ಹಾಕಿ ನೋಡ್ಬೇಕ್ರಿ, ಅವಾಗ ಗೊತ್ತಾಗತ್ತಲ್ಲ. ಸರ್ ಈಗ ಮೆಷಿನ್ ಗಿಡ ಹಚ್ಚಿದ್ರಲ್ಲಿ ಯಾವ್ದು ತಳಿ ಏನಿದೆ? ಇದು ನಂದ 20 ವರ್ಷದ ಬೀಜ ರೀ. ವರ್ಷ ಹಚ್ಚಿದ್ಯಾ, ಈ ವರ್ಷ ಏನಾಗ್ಬಿಡ್ತು ಮುಂಗಾರ್ಲಿ ದೌಡ್ ಮಳೆ ಆಗ್ಲಿಲ್ಲ, ಹಂಗಾಗಿ ಸತ್ಯಕ್ಕೆ ಬಿತ್ತೇನ್ರಿ. ನಾ ಹಚ್ಚುವಾಗ ಸಾಲಿ ಹೆಂಗ ಹಚ್ಚಿರ್ತಾರೆ? ಸಾಲಿನ ಸಾಲಿಗೆ 32 ಇಂಚ್ ಐತ್ರಿ. ಬೀಜಿಂದ ಬೀಜಿಗೆ ಅದು 32 ಇಂಚ್ ಇರ್ತೈತ್ರಿ ನಾವು ಹಚ್ಚಬೇಕಾರ. ಬಟ್ ಇದನ್ನ ಸೋಯಿಂಗ್ ಹಚ್ಬೇಕಾದ್ರೆ ಎರಡು ತೂತಾರಲ್ಲ. ಹಚ್ಬೇಕಂತಂದ್ರೆ ಅದು ಒಂದ್ ದಿನಕ್ಕೆ ಒಂದು ಕೂರಿಗೆ 6 ಎಕರೆ ಆಳು ಇದ್ದಂಗೆ ಹಚ್ತಾರೆ. ಬಟ್ ಇದಕ್ಕೆ ನೀರು ಅದೆಲ್ಲ ಬೇಕ್ರಿ. ನಾವು ಅಗಿ ಸಸಿ ಮೊದ್ಲೇ ಪ್ಲಾಂಟೇಶನ್ ಮಾಡ್ಕೊಂತೀವ್ರಿ. ಹಚ್ಚಬೇಕಂತಂದ್ರ ಒಂದ್ 2-3 kg ಬೀಜ ತಗೊಂಡು ಏರು ಮಡಿ ಮಾಡಿ ಅದಕ್ಕೆಲ್ಲ ನೀರು ಹೊಡೋದು, ಅಡ್ವಾನ್ಸ್ ಆಗಿ 45 ದಿನ ಅಡ್ವಾನ್ಸ್ ಆಗಿ ಮೊದ್ಲೇಕ ಸಸಿ ಮಡಿ ಮಾಡ್ಕೊಂಡು ಅವ್ನು ಕಿತ್ತರಿ 2 ಮೈ ಗೆರೆ ಎಳಿತೀವ್ರಿ. ಆ ಕಡೆ ಈ ಕಡೆ ಪಗಡಿ ಆಟದ ಗೆರೆ ಇರ್ತಲ್ಲ ಆ ಥರ ಹೇಳೋದು 4 ಸೆಂಟ್ರಿಗೆ ಒಂದು ಹಚ್ತೇವಿ. ಹಂಗೂ ಮಾಡ್ತೀವಿ. ಬಟ್ ಈ ವರ್ಷ ಮಳೆ ಆಗಲಿಲ್ಲದಕ್ಕೆ ನಾವು ಇದನ್ನ ಬಿತ್ತೇವಿ. ಬಿತ್ತಿದ್ರೆ ಹಂಗೆ ಬಿಡಂಗಿಲ್ರಿ. ಕನಿಷ್ಠ ಪಕ್ಷ ಒಂದು 1.5 ಫೂಟಿಗೆ ಡಿಸ್ಟೆನ್ಸ್ ಮಾಡಿ ಕೀಳ್ತೀವಿ ನಾವು. ಅಗಿನ ಜಾಸ್ತಿ ತಿನ್ನಾಗಿ ಬಿದ್ದಿರ್ತಾವ್ರಿ. ಹಂಗಾಗಿ ಕೀಳೋದ್ರಿಂದ ನಮ್ಗೆ ಇನ್ಕಮ್ ಜಾಸ್ತಿ ಆಕೈತಿ. ನಾವು ಹಂಗೆ ಬಿಟ್ರೆ ಏನಾಕತ್ರಿ, ಜಾಸ್ತಿ ಬೆಳಿತೈತ್ರಿ, ಕಾಯಿ ಕಟ್ಟಂಗಿಲ್ಲ. ಮತ್ತೆ ಇನ್ನೊಂದ್ಸರಿ ನಮ್ಮ ಮಲ್ನಾಡ್ ಪಾಯಸವಾಗ ಮೂಟ್ರನ್ ತಿಕ್ಕ ಸರ್ ಹೋಗಿರ್ತೈತೆ ಸರ್. ಮೂಟ್ರ ನಮ್ಮ ಕಡೆ ಮಿಷಿನ್ ಬರತ್ತಲ್ಲ ಸರ್. ಬಟ್ ನೋಡಿ ಇಲ್ಲಿ ನೋಡಿ, ನಿಮ್ಮ ಕಡೆ ನೋಡಿ ಹೂ ಇರ್ತಾವ, ಕಾಯಿ ಐತಿ, ಹಣ್ಣು ಆಗಿದಾವ. ಸರಿ, ಒಂದ್ ಸತಿ ರೀ ನಾನು ನಿಮ್ಮ ದೂರ ಹೋಲ್ರಿ. ನಮ್ಮಲ್ಲಿ ಟೋಟಲ್ 4,500 ಹೆಕ್ಟರ್ ಐತ್ರಿ. 4,500 ಹೆಕ್ಟರ್ ಒಳಗೆ ನಮ್ಮ ಮುಖ್ಯ ಬೆಳೆ, ನಮ್ಮ 3 ಮುಖ್ಯ ಬೆಳೆ ಮೆಣಸಿನ್ಕಾಯಿ ರೀ. ನಮ್ಮ 3 ಮೆಣಸಿನ್ಕಾಯಿ ಬೆಳೆ 4,500 ಹೆಕ್ಟರ್ನೊಳಗೆ ರೀ. ತುಸು ಹೆಚ್ಚು ಕಡೆ ಒಂದು 50 ಎಕರೆ ಐತೆ ಇಲ್ಲಿ ಗೊತ್ತಿಲ್ಲ ನಂಗೆ. ನಮ್ಮ ಕಣ್ಣಿಗೆ ಕಾಣುವ ಮಾತ್ರ 10 ಎಕರೆ ಐತಿ. 10 ಎಕರೆ ಬಿಟ್ಟು ಇನ್ನೂ ಯಾರು ಮೆಣಸಿನ ಗಿಡ ಬೆಳಿತಾ ಇಲ್ಲ. ವಿಷಯ ಇಷ್ಟ ರೀ, ಅದಕ್ಕೆ ಮೆಣಸಿನ ಗಿಡ ಬೆಳಿಬೇಕಂದ್ರೆ ಅದರದೇ ಆದ ಭೂಮಿಯನ್ನು ಕ್ರಿಯೇಟ್ ಮಾಡ್ಬೇಕು ನಾವು. ನಾ ಹೇಳಿನಲ್ಲ, ನಿಮ್ಮ ಬಳ್ಳಿ ಶೇಂಗಾ ಹಾಕ್ಬೇಕು, ಗೋಧಿ ಹಾಕ್ಬೇಕು ಅಂತೇಳಿ. ಈಗ ನಾವು ಬೀಟಿ ಹತ್ತಿ ಬೆಳಿತೀವಿ, ಅದ್ರೊಳಗೆ ಅದರಿಂದ ಮುಖಾಂತರ ರೋಗ ಜಾಸ್ತಿ ಬರ್ತೀರಿ. ಆ ರೋಗ ಜಾಸ್ತಿ ಬರೋದು ಆಟೋಮೆಟಿಕ್ ಈ ಮೆಣಸಿನ ಗಿಡಕ್ಕೆ ರೋಗ ಜಾಸ್ತಿ ಬರ್ತೀವಿ. ಒಂದ್ರಿ. ಎರಡನೇದ್ದು ಬರೀ ನಾವು ಈ ಗೊಬ್ಬರ ಹಾಕೋದ್ರಿ. ಈಗ ನೋಡ್ರಿ, ಡಾಕ್ಟರ್ ಹೇಳ್ತಾರ, ಏನ್ ಹೇಳ್ತಾರ ಅಂತಂದ್ರ, ನೀ ಚೆನ್ನಾಗಿ ಹೋಗ ಮನಿಗೆ ಹೋಗಿ ಊಟ ಮಾಡು, ಊಟ ಮಾಡಿ ಟೈಮ್ ಟು ಟೈಮ್ ಗುಳಿಗೆ ತಗೊಂತಾರ. ಬಟ್ ನಮ್ದು ಗುಳಿಗೆ ತಗೊಂತೀವಿ ಕರೆಕ್ಟ್ ಟೈಮ್ಗೆ, ಊಟ ಇಲ್ಲ. ಊಟ ಅಂದ್ರೆ ಏನಪ್ಪಾ? ಹಸುವಿನ ಸಗಣಿ. ನಾವು ನಮ್ಮ ದೇಹಕ್ಕೆ ನಾವು ಬೆಳೆದಂತ ಬೆಳೆ ಊಟ ಮಾಡ್ತೀವಿ, ಬಟ್ ಭೂಮಿಗೆ ಊಟ ಹಸುವಿನ ಸಗಣಿ ರೀ. ಈಗ ಸರ್ ಆಯ್ತು, ತಾವಿಗೆ ಒಂದು ಮೆಷಿನ್ ಗಿಡ ಹಚ್ಚಿದ್ರಿ. ಈಗ ಹಾಂ ರೀ. ಎಷ್ಟು ತಿಂಗಳದ್ದು ಎಷ್ಟು ತಿಂಗಳದ್ದು ಸರ್ ಈ ಗಿಡಗಳು? ಇದು ಜುಲೈದಾಗ ಬಿತ್ತಿರ್ತೇವ್ರಿ. ಇದು ಡಿಸೆಂಬರ್ ಮಟ್ಟ ಬರುತ್ತೆ ರೀ. ಸರ್ ಮಳೆಗಾಲ ತಮ್ಗೆ ಏನಾಗ? ಮಳೆಗಾಲ ಆಗಿ ಸದ್ಯಕ್ಕೆ ಏನೂ ಆಗಿಲ್ರಿ. ಅಷ್ಟು ಸಿಕ್ಕಾಪಟ್ಟಿ ವರ್ಷಕ್ಕೆ ಭಾಳ ಫ್ಲಡ್ ರೀ ವರ್ಷ. ಬಟ್ ಏನೂ ಆಗಿಲ್ಲ. ನಾನು ವಿಷಯ ಇಷ್ಟ, ನಾ ಯಾಕೆ ಏನ್ ತಿಳ್ಕೊಂಡಿ ಅಂತಂದ್ರ, ನಮ್ಮ ಭೂಮಿ ಒಳಗೆ ರೈಸನ್ಸ್ ಪವರ್ ಜಾಸ್ತಿ ಬಂತಂದ್ರ, ಅದ ರೈಸನ್ಸ್ ಪವರ್ ಜಾಸ್ತಿ ಆತಂದ್ರ ಸ್ವಲ್ಪ ಕಂಟ್ರೋಲಿಂಗ್ ಮಾಡ್ಕೊಂತೀವಿ. ಒಂದ್ರಿ, ಈಗ ನನಗೆ ಹೊಟ್ಟೆ ಹಸಿವಾಗೈತಿ. ಈಗ ನಮ್ಮ ಹೊಟ್ಟೆ ಹಸಿವು ಜಗ ಐತಿ ಅಂತ ತಿಳ್ಕೊರಿ. ಅದನ್ನ ಹಂಗ ತಡಿಸಿ ಇವತ್ತು ತಡಿಸಿ ನಾಡ್ದು ಊಟ ಮಾಡಿದ್ರೆ ನಮ್ಗೆ ದೇಹದೊಳಗ ಏನೋ ರೋಗ ಬರುತ್ತೆ. ಬಟ್ ಅವತ್ತಲ್ಲಿ ಊಟ ಅವತ್ತಕ್ಕ ಸಿಕ್ತಂತಂದ್ರ ಅದು ಚೆನ್ನಾಗಿ ಕೆಲಸ ಮಾಡ್ತಲ್ರಿ. ಹಂಗ ಈಗ ಫ್ಲಡ್ ಬಂದಿರ್ತೈತಿ, ಸಾಕಷ್ಟು ಮಳೆ ಹತ್ತಿರ್ತೈತಿ. ಮಳೆ ಹತ್ತಿದಾಗ ಹೋಗಿ ಅದು 6ರಿಂದ ಮತ್ತೆ ಗೊಬ್ಬರ ಹಾಕೋದು ಸ್ಪ್ರೇ ಮಾಡಿದಾಗ ಅದು ಲೇಟ್ ಆಕತಿ. ಬಟ್ ಅದು ನಮ್ಮ ಭೂಮಿ ಒಳಗನೆ ಇತ್ತಂತಂದ್ರಿ, ಅದು ಯಾವಾಗ ಹೊಟ್ಟೆ ಹಸಿತಿ, ಅದು ಬೇರಿಗೆ ಆಹಾರ ಬೇಕಲ್ಲ, ಅವಾಗ ತೊಗೊಂಡ್ಬಿಡುತ್ತಲ್ಲ. ಬಟ್ ನಾವು ರಾಸಾಯನಿಕ ಗೊಬ್ಬರ ಹಾಕ್ತೇವಲ್ಲ, ಅದು ಇಮಿಡಿಯೇಟ್ ಆವಾಗಲ್ಲಿ ಪೂರ್ತಿ ಕಷ್ಟ ಆಗ್ತೈತದ. ಬಟ್ ಈ ಹಸುವಿನ ಗೊಬ್ಬರ, ಬೆಳೆ ಪರಿವರ್ತನೆ, ಇದು ಕ್ರಾಪ್ ರೆಸಿಡ್ಯೂ ನಮ್ಮ ಭೂಮಿಯಾಗ ಇರೋದ್ರಿಂದ ಬೇಕಂದಾಗ ಆಹಾರ ಸಿಗುತ್ತಿರೋದು. ಹಂಗಾಗಿ ಚೆನ್ನಾಗಿ ಬರ್ತದೆ. ಈಗ ನೋಡಿ ಸರ್, ಒಂದಷ್ಟು ಮೆಷಿನ್ ಬೆಳವಣಿಗೆ ಆಗಲ್ಲ.
ಇಲ್ಲಿ ಬೆಳೆದಂತೆ ಮತ್ತೆ ಅದ ಗಿಡ ಬಿಟ್ಟು ಮುಂದೆ ಬೆಳವಣಿಗೆ ಕಡಿಮೆ ಸರ್. ಅಲ್ಲಿ ಸೂರ್ಯನ ಕಿರಣ ಇಲ್ಲ. ಅಲ್ಲಿ ಯಾಕೆ ಹಂಗೈತೆ ಅಂತಂದ್ರಿ, ಅಲ್ಲಿ ಸೂರ್ಯನ ಕಿರಣಕ್ಕ ನಾನು ಇಲ್ಲಿ ಒಂದ್ ಏನ್ರ ಕುಂದ್ರಾಕ್ ನಡಕ್ ನೆಳ ಮಾಡ್ಬೇಕ್ ಅಂತೇಳಿ ಇದನ್ನ ಸ್ವಲ್ಪ ಪ್ರೂನಿಂಗ್ ಮಾಡ್ಬೇಕಾಯ್ತ್ರಿ ಗಿಡನ, ಬಟ್ ಮಾಡಿಲ್ಲ. ಹಂಗಾಗಿ ಅಲ್ಲಿ ಸೂರ್ಯನ ಕಿರಣ ಕಡಿಮೆ ಇರೋದ್ರ ಕಾರಣಕ್ಕ ಅಲ್ಲಿ ಬೆಳೆದಿಲ್ಲ ನೋಡಿ ಸರ್. ಇಲ್ಲೆಲ್ಲ ಬೆಳವಣಿಗೆ ಕಡಿಮೆ ಐತಿ ಸರ್. ಇಲ್ಲಿ ಯಾಕೆ ಬೆಳೆದಿಲ್ಲ ಅಂತಂದ್ರೆ ಇಲ್ಲಿ ನೋಡಿ, ನೀವ ನೋಡ್ರಿ ನೆಳ ಆಗಲೇ ಬಂದಾಗ ನೆಳ ಐತ್ರಿ, ಈಗೂ ನೆಳ ಐತಿ. ಬಟ್ ಅಷ್ಟೇ ಇಂಪಾರ್ಟೆಂಟ್, ಮಳಿ ಎಷ್ಟು ಇಂಪಾರ್ಟೆಂಟ್ ರೀ ಅಷ್ಟು ಸೂರ್ಯನ ಇಂಪಾರ್ಟೆಂಟ್. ಆ ಸೂರ್ಯನ ಕಿರಣ ಜಾಸ್ತಿ ಬೀಳಾರ್ದಕ್ಕೆ ನೋಡ್ರಿ ನೀವು ಆ ಕಡೆ ಬಾಜುಕ್ ನೋಡ್ರಿ ಅಲ್ಲಿ ಮತ್ತೆ ಹೆಲ್ದಿ ಅದಲ್ರಿ ಅಲ್ಲಿ ಎತ್ತರದಾಗಲ್ಲ ಇಲ್ಲಿ ನೋಡಿ ಬರೀ ರೌಂಡ್ ಇಷ್ಟ ರೌಂಡ್. ಯಾಕಂದ್ರೆ ಜಾಸ್ತಿ ನೆರಳು ಬೀಳ್ತ್ರಿ, ನೆರಳು ಪ್ಲಸ್ ಇದನ್ನು ಬಿಸಿಲು ಅಷ್ಟೇ ಇಂಪಾರ್ಟೆಂಟ್. ಇದನ್ನ ನಾವು ಪ್ರೂನಿಂಗ್ ಮಾಡಿದಂದ್ರಿ, ಇದಿಷ್ಟು ಹರಿ ಪ್ರೂನಿಂಗ್ ಮಾಡಿದಂದ್ರಿ, ಬಟ್ ಇದು ಆಕೈತ್ರಿ ಮಾಡ್ಬೇಕು. ಸಾಕಷ್ಟು ಕಾಯಿ ಹೊಡತಿ ಮತ್ತು ಹೂಳು ಸರ್. ಇತ್ತ ಮಾರ್ಕೆಟಿಂಗ್ ಅದು ಹೆಂಗೆ ಏನು ಸರ್ ಏನು ಮಾಡ್ಕೊತೀರಿ ಇದು? ಮಾರ್ಕೆಟಿಂಗ್ ಎಂದು ನನ್ನ ಕನಸು ಮನಸ್ಸಿನಾಗ ನಾ ಕೃಷಿ ಇಳಿತೇನೆ ಯಾವತ್ತು ನಾರ್ಮಲ್ ಹೆಂಗೆ ಮಾರ್ಕೆಟ್ನಾಗ ಮಾಡ್ತಿದ್ರಿ. ಬಟ್ ಇತ್ತಿತ್ಲಾಗ ಮಾಡ್ತಾ ಹೋದಂಗೆ ನೀವು ಹೆಂಗೆ ಈಗ ನಮ್ಮ ಪರಿಚಯ ಆಗಿರಿ ಹಂಗ್ರಿ ಈ ಗೂಗಲ್ನ್ಯಾಗ ನಂಬರ್ ಹುಡ್ಕೊಂಡು ಈಗ 5 ವರ್ಷದಿಂದ ಇಚ್ಚಾಗ್ರಿ ಗೂಗಲ್ನ್ಯಾಗ ನಂಬರ್ ಹುಡ್ಕೊಂಡು ಅವರು ಅಮೇರಿಕದವ್ರು ಬಂದು ಇದನ್ನೆಲ್ಲ ನೋಡಿ ಸ್ಯಾಂಪಲ್ ಒಯ್ದು ಒಂದಿಷ್ಟು ದಿನ ಬಿಟ್ಟು ನಮ್ಗೆ ಅದು ಲ್ಯಾಬ್ ಚೆಕ್ ಮಾಡಿಸಿ ಅವ್ರು ಹೇಳಿದ್ರು 5 ವರ್ಷದಿಂದ ನಿಮ್ಮ ಮೆಣಸಿನ್ಕಾಯಿ ಯಾರಿಗೂ ಕೊಡ್ಬೇಡ್ರಿ, ಮೆಣಸಿನ್ಕಾಯಿ ಮತ್ತು ಅಜ್ವಾನ್ ಯಾರಿಗೆ ಕೊಡ್ಬೇಡ್ರಿ, ನಮಗೆ ಬೇಕಂದಷ್ಟು ಅಂದ್ರೆ ಅವರು ಬಲ್ಕಟ್ಲೆ ಟನ್ಗಟ್ಲೆ ತೊಗೊಳಂಗಿಲ್ಲ, ಅವ್ರಿಗೆ ಎಷ್ಟು ರಿಕ್ವೈರ್ಮೆಂಟ್ ಇರುತ್ತೆ ವರ್ಷಕ್ಕೆ ನಂಗೆ ಫಸ್ಟಿಗೆ ಆರ್ಡರ್ ಮಾಡ್ತಾರೆ, ಅಷ್ಟು ಕೊಟ್ಟ ಮ್ಯಾಗ ಬೇರೆದವ್ರು ಕೊಡ್ರಿ ಅಂತ ಹೇಳ್ಯಾರ. 5 ವರ್ಷದಿಂದ ಅಮೇರಿಕಾದಾಗ ಕ್ಯಾಲಿಫೋರ್ನಿಯಾ ದೇಶದೊಳಗೆ ನಮ್ಮದೇ ಬ್ರ್ಯಾಂಡಿನ ಮ್ಯಾಗ ಹೆಸರು, ನನ್ನ ಹೆಸರು ಮ್ಯಾಗ ಐಕಾನ್ ಮ್ಯಾಗ ಸೇಲ್ ಆಕತ್ರಿ ಅಮೇರಿಕ ದೇಶದ. ಅಲ್ಲ ನಿಮ್ಮ ಮೆಣಸಿನ್ಕಾಯಿ ಅಮೇರಿಕಾ ಸೇಲ್ ಆಕೈತ್ರಿ? ಹೌದು. ನಾನು ಕನಸು ಮನಸ್ಸು ಕಂಡವಲ್ಲ ಮತ್ತು ಅಲ್ಲಿ ಮಾರ್ಬೇಕನ್ನೋ ಅಂದವಲ್ಲ. ಬಟ್ ನಂದೇನು ಗುಣಮಟ್ಟ ನಂದೇನು ಐತಂತಂದ್ರೆ ನಮ್ಮ ಪೂರ್ವಿಕರು ಎಷ್ಟು ಗುಣಮಟ್ಟದ ಆಹಾರ ಕೊಡ್ತಿದ್ರು, ಅದ್ರ ಪೋಷಕಾಂಶಗಳು ಇರ್ತಿದ್ವು, ಅಷ್ಟು ಚೆನ್ನಾಗಿ ನಾವು ಆಹಾರ ಬೆಳಿಬೇಕು ಕೊಡ್ಬೇಕಂತ ನಂಬಿಕೆ ಸದ್ಯ ಇಟ್ಟು ಕೆಲಸ ಮಾಡಿದಾಗ ಈಗ 5 ವರ್ಷದಿಂದ ಹೆಚ್ಚಾಗ ಚೆನ್ನಾಗಿ ಬೆಲೆ ಬಂದೈತಿ. ಬಟ್ ಅಮೇರಿಕಾದವ್ರು ಬರೋಕ್ಕಿಂತ ಮುಂಚೆ ಹಿಂಗೆ ಬೆಳಿತೀರಿ ನೀವು? ಇದು ಸೇಮ್ ಇದೇ ಥರ ನಾನು ಯಾವತ್ತೂ ಇದನ್ನು ನಂದು ಒಂದು ಕಾನ್ಸೆಪ್ಟ್ ರೀ, ಯಾರೋ ಒಬ್ರು ಬಂದು ಹೊಗಳ್ತಾರ ಅಂತೇಳಿ ಕೃಷಿ ಮಾಡ್ತಾ ಇಲ್ಲ, ಯಾರೋ ಒಬ್ರು ಹೇಳ್ತಾರ ಅಂತೇಳಿ ನಾನು ಕೃಷಿ ಮಾಡ್ತಾ ಇಲ್ಲ. ಒಂದನೇದ್ದು ನಂದು ನಮ್ಮ ತಾಯಿ ಕೊಟ್ಟಂಥ ಮಾತನ್ನು ನಾನು ಪಾಲನೆ ಮಾಡ್ಬೇಕು ರೀ. ಎರಡನೇದ್ದು ನಮ್ಮ ಪೂರ್ವಿಕರ ಬದುಕು ಕಟ್ಕೊಂಡಿದ್ದನ್ನು ಸೇಮ್ ನಾನು ಬದುಕು ಕಟ್ಕೋಬೇಕು ಅಂತೇಳಿ ಎರಡಕ್ಕೂ ನಾ ಕಟಿಬದ್ಧವಾಗಿ ನಿಂತೇನೆ ರೀ. ಹಾಗಾಗಿ ಅದ್ರ ಜೋಡಿನ ಮಾಡ್ಕೊತ ಹೋದಾಗ ಅದು ನನಗೆ ಒಂದು ಹಂತವಾಗಿ ಅದು ಒಳ್ಳೇದಾಕೊಂತ ಬಂದೈತೆ ರೀ. ಮತ್ತು ಅಷ್ಟೇ ಸರಳ ಇಲ್ರಿ, ಕಷ್ಟನೂ ಐತಿ ಅದ್ರೊಳಗೆ. ಇಲ್ಲ ನೋಡಲ್ಲ ಗೊತ್ತಾಕ ಸರ್ ಕಷ್ಟ ಐತಿ ಇಲ್ಲಿ ನಿಮ್ದು ನೋಡ್ರಿ ಈ ಮೆಷಿನ್ ಗಿಡ ತೊಗರಿತಿ ಒಂಥರ ಅರಣ್ಯ ನೋಡಿದಂಗ ಆಗೈತಿ. ಅರಣ್ಯ ಯಾವುದೋ ಒಂದು ನೋಡ್ರಿ ಇದು ತೊಗರಿ ಗಿಡ ನೋಡ್ರಿ ನಿಮ್ಮ ಎತ್ತರ ಐತ್ರಿ ತೊಗರಿ ಗಿಡ. ನೋಡಿ ತೊಗರಿ ಗಿಡ ಎಷ್ಟ ಐತಿ ಹೈಟ್ ಐತ್ರಿ. ಹೌದ್ರಿ ಜಸ್ಟ್ ರೀ ಇವು ಬರೀ ನಾವು ತೊಗರಿ ಕಾಳು ಅಷ್ಟ ಅದು ಅಷ್ಟಲ್ಲ, ಇದ್ರ ಹೊಟ್ಟೆ ಎಷ್ಟು ಆಕತಿ, ಇದು ಹಕ್ಕಿ ಪಕ್ಕಿ ಎಷ್ಟು ಬರ್ತವು, ಇದು ಎಲ್ಲ ಗೂಡು ಆಕೈತ್ರಿ. ಹಿಂಗೆ ಒಂದಕ್ಕೊಂದು ಪೂರಕವಾಗಿ ಇದು ಪರಿಸರ ಹೆಣದ್ ಬಿಟ್ಟೈತ್ರಿ. ನಾವು ಹೇಳ್ತಾರ ನೋಡ್ರಿ ಅಗ್ನಿ ವಾಯು ಭೂಮಿ ಮಣ್ಣ ಆಕಾಶ ಇವು ಪಂಚಮಹಾಭೂತಗಳನ್ನು ನಾವು ಹದಿಗೆಡಿಸಿದ್ರೆ ನಮ್ದು ಹದಿಗೆಡ್ತ ಅಂತಲ್ಲ, ಅದು ಸತ್ಯ ಐತ್ರಿ. ಸರಿ ತಮ್ಮ ಅಮೇರಿಕಾಕ್ಕೆ ಹೋಗೈತಿ ತಮ್ಮ ಮೆಣಸಿನ್ಕಾಯಿ ಸರಿ ಹೆಂಗೆ ನಿಮ್ಗೆ ಯಾವ ಥರ ಅನಿಸ್ತದೆ ಅಮೇರಿಕಾದಾಗ ಬಂದು ಇನ್ನೊಂದು ಧಾರವಾಡ ಒಂದು ಕುಂದಗೋತಾಗ ಒಂದು? ನನಗೆ ಅದಕ್ಕಿಂತ ಇಂಪಾರ್ಟೆಂಟ್ ರೀ, ನನಗೆ ಏನು ಅನಿಸ್ಬೇಕಾಯ್ತು ಅಂತಂದ್ರೆ ನಾವು ಬಾಲ್ಯದವ್ರು ಕೃಷಿ ಮಾಡ್ತಿದ್ವಲ್ಲ, ಬೇರೆ ಬೇರೆ ಈಗ ಕೊಪ್ಪಳ ಸೈಡ್ದವರು ಬೇರೆ ಬೇರೆ ಜಿಲ್ಲಾದವ್ರು ಬಂದು ನಮ್ಗೆ ಹಣ್ಣು ಬಿಡಿಸ್ಕೊಂಡು ಹೋಗಿದ್ರು. ಅವರು ಹಣ್ಣು ಬಿಡಿಸ್ಕೊಂಡು ಹೋಗ್ಬಂದ್ರೆ ಅವ್ರು ರೊಕ್ಕ ಜಾಸ್ತಿ ಕೇಳ್ತಿದ್ದಿಲ್ಲ, ನಮ್ಮ ಮನೆಗೆ ಖಾರಕ್ಕೆ ಮೆಣಸಿನ್ಕಾಯಿ ಕೊಡ್ರಿ ಅಂತ ಹೇಳಿ ಮೆಣಸಿನ್ಕಾಯಿ ಒಯ್ತಿದ್ರು. ಏನಿತ್ತಂತಂದ್ರೆ ಚಿಕ್ಕ ಈಗ ಒಬ್ಬ ಕೈ ಏನೋ ಅವ್ರಿಗೆ ಆದಾಯ ಇಲ್ಲ ಅಂತಂದ್ರು ಅವ್ರು ಒಳ್ಳೆ ಗುಣಮಟ್ಟದ ಆಹಾರ ತಿಂತಿದ್ರಲ್ಲ ಅವಾಗ. ಅದು ನಿಸರ್ಗ ಹಂಗಿತ್ತು, ಬಡವದನಂತಂದ್ರು ಅವ್ನಿಗೆ ಒಳ್ಳೆ ಆಹಾರ ಸಿಗ್ತಿತ್ತು. ಇವತ್ತು ನಾವು ಅಮೇರಿಕಾಗೆ ಕಳಿಸ್ತೀವಿ, ಏನೋ ಒಂದು ಹೆಚ್ಚಿನ ರೇಟ್ ಕೊಡ್ತಾರಂತ ಅವರೊಬ್ಬರು ಒಳ್ಳೆ ದುಡ್ಡಿದ್ದರೋ ಆಹಾರ ತಿನ್ನೋಕಿನ ಈ ಎಲ್ಲರೂ ಪರಿಪೂರ್ಣ ದುಡ್ಡಿದ್ದವನು ಇಲ್ಲದವನು ಚೆನ್ನಾಗಿ ಆಹಾರ ತಿನ್ನುವಂಥ ಒಂದು ನಿಸರ್ಗದ ಪದ್ಧತಿ ಇತ್ತಲ್ಲ, ಆ ಪದ್ಧತಿ ಜೊತೆಗೆ ನಾವು ಹೆಂಗೆ ಇಳುವರಿ ಜಾಸ್ತಿ ಮಾಡ್ಕೋಬೇಕು ಆ ಥರ ನಾವು ವಿಚಾರ ಮಾಡಲಿಲ್ಲ. ಹಂಗಾಗಿ ನಮ್ಗದು ಹೊರೆ ಹಾಕೊಂತ ಹೋಗ್ತೈತಿ. ಹಂಗ್ರಿ ನಾನು ಈಗ ಅಮೇರಿಕಾ ಕಳಿಸ್ತೀನಿ ಅಂತೇಳಿ ಹೇಳ್ಬೋದು, ಅವ್ರು ತಗೋಬೋದ್ರಿ. ಬಟ್ ಇನ್ನು ಕೆಳಮಟ್ಟದವ್ರಿಗೆ ಅದು ಚಿಕ್ಕ ಮಕ್ಕಳು ಸಹ ಅದನ್ನ ತಿಂತಾರಲ್ರಿ ಖಾರ, ಅವ್ರಿಗೆ ಪಾಪ ಅವ್ರಿಗೆ ಏನು ಗೊತ್ತಿರುತ್ತೆ ಅದ್ರಾಗ. ತಾವು ಅಮೇರಿಕಾದಾಗ ವರ್ಷಕ್ಕೆ ಎಷ್ಟು ಹೋಯ್ತಾ ಸರ್? ಅವ್ರು ಒಯ್ತಾರೆ ಒಂದು 2 ಕ್ವಿಂಟಲ್ ಹಿಂಗೆ, ಅವ್ರ ರಿಕ್ವೈರ್ಮೆಂಟ್ ಹೆಂಗೆ 2 ಕ್ವಿಂಟಲ್ 3 ಕ್ವಿಂಟಲ್ ಹಿಂಗೆ ಒಯ್ತಾರೆ. ಬಟ್ ಬೇರೆದವ್ರು ಪಾಪ ಇಲ್ಲಿ ಫೋನ್ ಹಚ್ಚಿ ಕೇಳ್ತಾರ್ರಿ, ಅವ್ರಿಗೆ ಕೊಡ್ತಿರ್ತೀವಿ. ಈಗ ನಿಮ್ಮದೇ ಬ್ರ್ಯಾಂಡ್ದಾಗ ಮಾರ್ತಾ ಅಂತ ಹೇಳೋರು ಅಮೇರಿಕಾ ಹೆಸರು ಕೊಟ್ಟು, ಅದೇನು ಸರ್ ಅದೇನು ಕಾನ್ಸೆಪ್ಟ್ ಏನು? ಅದು ನಾವು ಡಯಾಸ್ಪೋರಾ ಅಂತೇಳಿ ಅವ್ರದ್ದು ಕಂಪ್ನಿ ರೀ, ಅವ್ರ ಕಂಪ್ನಿ ಮಾಡ್ತಾರೆ. ಬಟ್ ಅದ್ರೊಳಗೆ ಐಕಾನ್ ಒಳಗೆ ಏನು ಬರ್ತಾರೆ ಅಂತಂದ್ರೆ ಮಲ್ಲೇಶಪ್ಪ ಬಿಸಿ ರೊಟ್ಟಿ ಇದು ಥರ ಬೆಳಿತಾನ, ಈ ಥರ ಹಿರೇಗುಂಜಿ ಇದಾವ, ಕರ್ನಾಟಕ ರಾಜ್ಯದವ, ಈ ಥರ ಹಿಂಗೆ ಅಜ್ವಾನ ಮತ್ತು ಗ್ರೋ ಮಾಡ್ತಾನೆ ಅಂತೇಳಿ ಅದ್ರ ಬರ್ತಾರೆ. ಇದು ಒಂಥರ ಚೆಂಡು ರೀ. ಇದು ಈಗ ಸದ್ಯ ಆದಾಯ ಬರ್ತದೆ ಇದು ನೋಡ್ರಿ. ಇದು ಎಷ್ಟು ನೀರಿಲ್ಲ, ಎಷ್ಟು ಹೆಲ್ದಿ ಐತ್ರಿ.
ಅಕ್ಕಪಕ್ಕದಕ್ಕೆ ರೋಗ ಇಲ್ಲ. ರೋಗಿಲ್ಲ ಸರ್. ಹೌದ್ರಿ. ತಮ್ಮಲ್ಲಿ ನೀರಿಲ್ದನ ಇಷ್ಟೆಲ್ಲ ಮಾಡ್ಕೊಂಡಿರ್ತಾರೆ ಸರ್. ಈ ನೀರಿದ್ದಲ್ಲಿ ಇಷ್ಟು ಕ್ವಾಲಿಟಿ ಬರಂಗ ಸರ್ ಯಾವುದು? ನೀರು ನಾ ಏನಂತೇನ್ರಿ, ನೀರು ಅತಿಯಾಗಿ ನೀರು ಬೇಕಾಗಿಲ್ರಿ, ತೇವಾಂಶ ಬೇಕಾಗೈತ್ರಿ, ಮಾಯ್ಶ್ಚರ್ ಅಂತಾರಲ್ರಿ. ಈಗ ನೀವು ಆಗಲೇ ಅದನ್ನ ಇದನ್ನ ಮಿದು ತರ ಹಿಡ್ಕೊಂಡು ಬಿಟ್ರೆ ಮತ್ತೆ ಎಕ್ಸ್ಪಾಂಡ್ ಆಗಿ ಅದು ಬಿಸ್ತಿತ್ರಿ. ಹಂಗ ಮಾಯ್ಶ್ಚರ್ ಕೊಡ್ಬೇಕ್ರಿ. ಮಾಯ್ಶ್ಚರ್ ಕೊಟ್ರ ನೀರಿನಕಿನ ಅದು ಚೆನ್ನಾಗಿ ಕೆಲಸ ಮಾಡ್ತೀರಿ. ನೀವು 1 ಲೀಟರ್ ನೀರು ಕೊಡೋಲ್ಲಿ ಬರೀ ಮಾಯ್ಶ್ಚರ್ ತೇವಾಂಶ ಮೇಂಟೈನ್ ಮಾಡಿದ್ರೆ ಅರ್ಧ ಲೀಟರ್ ನೀರಿನಾಗ ಬೆಳೆಸ್ಬೋದು. ಸರ್ ಇದೊಂದು ಮೆಣಸಿನ್ಕಾಯಿ ಐತ್ರಿ, ಹಾ ರೀ, ಬ್ಲ್ಯಾಕ್ ಕಲರ್ ಆಗೈತ್ರಿ. ಬಟ್ ಅದು ನಿಸರ್ಗದೊಳಗೆ ಹಾಕೈತ್ರಿ. ಬಟ್ ಅದಕ್ಕೆ ಆಗೋಬೇಕಾದ್ರೆ ಇದು ಬ್ಲ್ಯಾಕ್ ಕಲರ್ ಆಗೈತಲ್ರಿ, ಇದು ಕಪ್ಪು ಕಲರ್ ಆಗಿ ಹಾಕೈತ್ರಿ. ಇದೆ ಕೆಂಪು ಕಲರ್ ಆಗಿ ಹಾಕತ್ರಿ. ಬ್ಲ್ಯಾಕ್ ಇದ್ರು ಕೆಂಪು ಕಲರ್ ಇದನ್ನ ಬರ್ತದೆ. ನಾನು ಪ್ರಯೋಗ ಮಾಡೇನಿ. ಇವು ನೋಡ್ರಿ ಈ ತರ. ಒಂದ್ ಸೆಕೆಂಡ್.